ಒಂದು ಕೆ ಜಿಗೆ ಎಷ್ಟು ದುಡ್ಡು? 60. ಓಕೆ. ಇದು ಕಾರ್ಪೊರೇಟ್ ಮಾಯಾಜಾಲದಿಂದ ನಿಮಗೆ 60 ರೂಪಾಯಿಗೆ ದುಡ್ಡು ಅಂತ ಅಂದ್ಕೊಂಡಿದ್ದೀರ. ನಿಜವಾದ ಖರ್ಚು ಒಂದು ಕೆ ಜಿ ಬಿಳಿ ಅಕ್ಕಿ ನೀವು ತಿಂತಾಯಿದ್ದೀರಾ ಅಂದರೆ ಗೌರ್ಮೆಂಟು, ನಮ್ಮ ಭಾರತ ದೇಶದ ಗೌರ್ಮೆಂಟು ಕಳೆದ 25 ವರ್ಷದಿಂದ ಪ್ರತಿ ವರ್ಷ 4.5 ಲಕ್ಷ ಕೋಟಿ ದುಡ್ಡನ್ನು ಫರ್ಟಿಲೈಸರ್ ಕಂಪ್ನಿಗೆ ಕೊಡ್ತಾರೆ. ಫ್ರೀ ಕೊಟ್ಟರೆ ಅವರು ಗೊಬ್ಬರ ಕೊಡ್ತಾರೆ, ಅದನ್ನು ರೈತರಿಗೆ ಕೊಡ್ತಾರೆ. ಆಮೇಲೆ ಹಾರ್ತಾ ಇರೋ ನದಿಯನ್ನು ಡ್ಯಾಮ್ ಕಟ್ಟಿ ನೀರು ಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಒಂದು ಹತ್ರ ಆಲ್ಮೋಸ್ಟ್ ಒಂದು 3,000 ಕೋಟಿ ರೂಪಾಯಿ ಆದರೂ ಮಿನಿಮಮ್ಮು ನಮ್ಮ ಭಾರತ ದೇಶ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮೇಲೆ ಖರ್ಚು ಮಾಡ್ತಾನೆ ಇರುತ್ತೆ. ಈ ಇಂಜಿನಿಯರ್ಸು ಅದು ಇದು ಕ್ರಸ್ಟ್ ಗೇಟ್ಸು ಇವೆಲ್ಲನೂ ಇರಿಗೇಷನ್ ಯಾಕೆ ಮಾಡ್ತಾರೆ? ನೀರು ಬಿಡ್ತಾರೆ, ಇವು ಭತ್ತ ಬೆಳಿತೀರ. ಇದೆಲ್ಲ ಖರ್ಚು ನಿಮ್ಮ 60 ರೂಪಾಯಲ್ಲಿ ಬರ್ತಾಯಿಲ್ಲ. ಬಟ್ ಯಾರು ದುಡ್ಡು ಕೊಟ್ಟಿರೋದು? ಗೌರ್ಮೆಂಟ್ಗೆ ಯಾರು ದುಡ್ಡು ಕೊಟ್ಟಿರೋದು? ನಿಮ್ಮದೇ ದುಡ್ಡು ತಾನೆ. ಅಂದರೆ ಭತ್ತದ ಅಕ್ಕಿ 1 ಕೆ ಜಿ ಬೆಳೆಯೋದಕ್ಕೆ ಇಷ್ಟೆಲ್ಲ ಹಿಂದೆ ನಡೀತಾ ಇದೆ. 1 ಎಕರೆ ಭೂಮಿಯನ್ನು ನೀರು ಕಟ್ಟೋದಕ್ಕೆ ರೆಡಿ ಮಾಡೋದಕ್ಕೆ ಪ್ರತಿಯೊಂದು ಹಳ್ಳಿಗೇನು ನೀರು ಹರಿಸ್ಬೇಕಂದ್ರೆ ಮಿನಿಮಮ್ ಬೇಸ್ ಫೌಂಡೇಶನಲ್ಲಿ 12 ಲಕ್ಷ ಖರ್ಚಾಗತ್ತೆ. ಆಮೇಲೆ ಮೇಂಟೆನೆನ್ಸು ಪ್ರತಿ ವರ್ಷ ಡ್ಯಾಮ್ಗಳಿಂದ ನೀರು ಕೊಡೋದಕ್ಕೆ ಎಷ್ಟೊಂದು ದುಡ್ಡು ಖರ್ಚಾಗತ್ತೆ, ಅದು ಆ್ಯಕ್ಚುಲಿ ಲೆಕ್ಕಾಚಾರನೇ ಇಲ್ಲ. ಸೊ ಇದನ್ನೆಲ್ಲ ಖರ್ಚು ವೆಚ್ಚ ಮತ್ತು ಆ ನದಿ ಹರಿಯೋ ದಾರಿಯಲ್ಲಿದ್ದ ಎಲ್ಲ ಕಾಡು, ಅದರಲ್ಲಿದ್ದ ಜೀವರಾಶಿ ಏನಾಗಿದೆ? ನಾಶ ಆಗಿದೆಯಾ? ಯಾಕೆ ನಾಶ ಆಗಿದೆ? ನೀವೆಲ್ಲರೂ ಭತ್ತದ ಅಕ್ಕಿ ತಿಂತಾ ಇರೋದ್ರಿಂದ ಅಲ್ವಾ? ಆ ಭತ್ತದ ಅಕ್ಕಿ 1 ಕೆ ಜಿ ಬೆಳೆಯೋದಕ್ಕೆ ಅಷ್ಟು ಗೊಬ್ಬರ. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಭತ್ತದ ಬೆಳೆಯೋ ಕಡೆ 1 ಎಕರೆಗೆ 300ರಿಂದ 400 ಕೆ ಜಿ ಗೊಬ್ಬರ ಹಾಕ್ತಾಯಿದ್ದಾರೆ. ಹತ್ರ 75 ಕೆ ಜಿಯಿಂದ 100 ಕೆ ಜಿ ಪೆಸ್ಟಿಸೈಡ್ಸ್ ಅಂತಾರೆ ಬಳಸೋದ್ರಿಂದ. ಈಗ ಭತ್ತದ ವರಿಮಡಿ ಅಂತಾರೆ, ಅದರಲ್ಲಿ ಹೋದರೆ 1 ಹಕ್ಕಿ ಬರೋದಿಲ್ಲ ನಿಮಗೆ. ನಾಟ್ ಇವನ್ ಎ ಸಿಂಗಲ್ ಬರ್ಡ್ ಯು ಕ್ಯಾನ್ ಸಿ ವೇರ್ ಯು ಆರ್ ಗ್ರೋಯಿಂಗ್ ರೈಸ್. ನಾಟ್ ಇವನ್ ಎ ಸಿಂಗಲ್ ಬರ್ಡ್. ಗುಬ್ಬಚ್ಚಿಗೆ ಗೊತ್ತಿದೆ ಆ ಭತ್ತದ ತೆನೆಯನ್ನು ಮುಟ್ಟಿದ್ರೆ ತನಗೆ ರೋಗ ಬರುತ್ತೆ ಅಂತ. ನೀವೇನಾದರೂ ಒಂದು ಪ್ರಶ್ನೆ ಕೇಳಿದ್ರೆ, ನಾನು ಯಾಕೆ ಇಷ್ಟು ಭತ್ತ ದೊಡ್ಡ ಪ್ರಮಾಣದಲ್ಲಿ, ಭಾರತ ದೇಶ ಆಲ್ಮೋಸ್ಟ್ 130 lakh tons ಆಫ್ ರೈಸ್ ಈಸ್ ಗ್ರೋನ್ ಎವ್ರಿ ಇಯರ್. ಮೇಡಮ್ ಹೇಳ್ದಂಗೆ ನಾನು ಹೇಳೋದು ಯಾವ ಪುಸ್ತಕದಲ್ಲಿ ಸಿಗೋದಿಲ್ಲ ನಿಮಗೆ. ನೀವು ಗೂಗಲ್ ಮಾಡಿದ್ರೂ ಗುಂತೆಗೆ ಹೋಗಿ ಬೀಳ್ತೀರ ಹೊರತು ಇನ್ಫಾರ್ಮೇಷನ್ ಸರಿಯಾದ್ದು ಗೊತ್ತಾಗೋದಿಲ್ಲ. ಗೊತ್ತಾಗ್ತಾ ಇದೆ ನಾನು ಹೇಳೋದು. ಇನ್ಫ್ಯಾಕ್ಟ್ ದೆರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಫಾಲೋಡ್ ಗೂಗಲ್ ಆ್ಯಂಡ್ ಫೆಲ್ ಇನ್ ಟು ಎ ಪಿಟ್. ಅಂದರೆ ನಾವು ಪ್ರಶ್ನೆ ಕೇಳದೆ, ಸಮಯ ಸಂದರ್ಭವನ್ನು ಅರಿತುಕೊಳ್ಳದೆ ಹೇಳಿದ್ದನ್ನು ಮಾಡ್ತಾ ಇರ್ತಕ್ಕಂಥ ಜನಾಭೆಯನ್ನು ಕಳೆದ 50 ವರ್ಷದಿಂದ ಇಡೀ ಪ್ರಪಂಚದಲ್ಲಿ ಈ ಕಾರ್ಪೊರೇಟ್ ಮಾಯಾಜಾಲ ನಡೆಸ್ತಾ ಇದೆ. ಅಂದರೆ ನೀವು ತಿಂತಾ ಇರೋ ಪ್ರತಿಯೊಂದು ಕೆ ಜಿ ಅಕ್ಕಿ ಬೆಲೆ, ಅಪಾರ್ಟ್ ಫ್ರಮ್ ದ ಪ್ರೈಸ್, ಕಾಸ್ಟ್, ಮನಿ ದಟ್ ಯು ಆರ್ ಗಿವಿಂಗ್, ಎನ್ವಿರಾನ್ಮೆಂಟಲ್ ಕಾಸ್ಟ್ ಅನ್ನೋದು ಒಂದು ಬರ್ತಾ ಇದೆ, ವಿಚ್ ಆ್ಯಕ್ಚುಲಿ ಹ್ಯಾಸ್ ಮೇಡ್ ನಮ್ಮ ನದಿಗಳನ್ನೆಲ್ಲ ಮೆತ್ತಿಗೆ ಹಬೆ ಮಾಡಿ ಉಗಮ ಸ್ಥಾನದಲ್ಲಿ ಸಮೇತ ಈ ಪೆಸ್ಟಿಸೈಡ್ಸನ್ನು ಸೇರಿಸ್ತಾ ಇರೋ ಘನತೆ ಕಳೆದ 25 ವರ್ಷದಿಂದ ನಮ್ಮ ಮಾಡರ್ನ್ ಅಗ್ರಿಕಲ್ಚರ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಯಾರೂ ಪುಸ್ತಕದಲ್ಲಿ ಬರೆಯೋದಿಲ್ಲ, ಯಾರೂ ಇದರ ಬಗ್ಗೆ ಮಕ್ಕಳ ಜೊತೆ ಮಾತಾಡೋದಿಲ್ಲ. ಯಾಕೆ? ಈ ಅಕ್ಕಿ ತಿಂದಾಗ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್
ಭತ್ತದ ಅಕ್ಕಿಯಲ್ಲಿ 79 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಇದೆ, 0.22 ಗ್ರಾಮ್ಸ್ ಫೈಬರ್ ಇದೆ. ಅಂದರೆ ಫೈಬರ್ ಅನ್ನೋದು ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ದಿಢೀರಂತ ನೆರೆ ಥರ ಸೇರಿಸದೇ ಇರೋಂಗೆ ಮಾಡ್ತಕ್ಕಂಥ ಏಕೈಕ ವ್ಯವಸ್ಥೆ. ಅದನ್ನು ನಾವು ನೀಟಾಗಿ ಪಾಲಿಷ್ ಮಾಡಿ ವ್ಯಾಕ್ಸ್ ಹಚ್ಕೊಂಡು ಹೈದರಾಬಾದ್ ಬಿರಿಯಾನಿ, ಕಾಶ್ಮೀರಿ ಪಲಾವ್ ರೆಡಿ ಮಾಡಿಕೊಂಡು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿ ತಿನ್ನೋ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಯಾರು? ನೀವಲ್ಲ, ನಾವು, ನಮ್ಮ ತಲೆಮಾರು. ನೀವು ತಿಂತಾಯಿದ್ದೀರಾ, ನೀವು ಇನ್ನೂ ಮಾಡೋಷ್ಟಕ್ಕೆ ಬಂದಿಲ್ಲ. ಬಟ್ ನಿಮಗೆಲ್ಲರಿಗೂ ಊಟ ರೆಡಿ ಮಾಡಿ ಕೊಡ್ತಾ ಇರೋದು ನಾವು. ಈ ವಿಷಯಗಳನ್ನೆಲ್ಲ ನಿಮಗೆ ಹೇಳ್ತಾ ಇಲ್ಲ. ಅಂದರೆ ನೀವು ತಿಂತಾ ಇರೋ ಪ್ರತಿಯೊಂದು ಅಕ್ಕಿ ಕೆ ಜಿಯಲ್ಲಿ ಕನಿಷ್ಠ 180 ಮೈಕ್ರೋಗ್ರಾಮ್ಸು ವಿಷ ಬೆರೆಸಿ ನಿಮಗೆ ತಿನ್ನಿಸ್ತಾ ಇದ್ದೀವಿ. ಹೌದಲ್ಲ? ಪಂಜಾಬಲ್ಲಿ ಆದರೆ 1 ಎಕರೆಗೆ ಮಿನಿಮಮ್ ಆಫ್ 450 ಕಿಲೋಗ್ರಾಮ್ಸ್ ಗೊಬ್ಬರ, ಜಪಾನಲ್ಲಿ 500, ಅಮೆರಿಕಾದಲ್ಲಿ 800 kg ತನಕ ಬಳಸ್ತಾ ಇದ್ದಾರೆ. ಹೇಳೋದಿಲ್ಲ. ಹಾಗೆ ಹಸುಗಳಿಗೆ ಮೆಕ್ಕೆಜೋಳ, ಸೋಯಾಬೀನು 2 ಮಿಕ್ಸ್ ಮಾಡಿ ಪಶುಗ್ರಾಸ ತಯಾರು ಮಾಡಿ ಅದು 6 ತಿಂಗಳಿಗೆ 600 kg ಆಗೋಂಗೆ ರೆಡಿ ಮಾಡಿ ಅದಕ್ಕೆ IVF ಹಾಕಿ, ಅಂದರೆ ಎತ್ತುಗಳಿಲ್ಲ, ವೀರ್ಯಕಣಗಳನ್ನು ತಂದು IVF ಮೂಲಕ ಗರ್ಭವತಿ ಮಾಡಿ ಕರು ಹುಟ್ಟಿದಾಗ ಕರುಗೂ ಹಾಲು ಕೊಡದೆ ಏನು ಮಾಡ್ತಾಯಿದ್ದೀವಿ? ಮಿಷನ್ ಹಾಕಿ ಹಾಲು ತಗೊಂಡು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ 10 ದಿವಸ ಆದಮೇಲೆ ನಿಮ್ಮ ಬಾಯಿಗೆ ಬಂದು ಬೀಳ್ತಾ ಇದೆ. ಇದು ಸಂಪೂರ್ಣ ಆಹಾರ ಅಂತ ಪಠ್ಯಪುಸ್ತಕಗಳಲ್ಲಿ ಬರೆದುಕೊಂಡು ನಿಮ್ಮ ಹೊಟ್ಟೆಗೆ ಹಾಕ್ತಾಯಿದೆ. IVF ಇಂಜೆಕ್ಷನ್ನು, ಸ್ಟೆರಾಯ್ಡ್ಸು, ಆ್ಯಂಟಿಬಯೋಟಿಕ್ಸು. ಭೂಮಿಗೆ ಹೇಗೆ ನಾವು ಈ ಗೊಬ್ಬರ, ಪೆಸ್ಟಿಸೈಡ್ಸ್ ಹಾಕ್ತಾಯಿದ್ವಿ, ಹಸು ಬಾಯಿಗೆ ಅಥವಾ ಹಸು ಒಳಗಡೆ ಈ ಸ್ಟೆರಾಯ್ಡ್ಸ್, ಆ್ಯಂಟಿಬಯೋಟಿಕ್ಸ್ ಹಾಕಿ ಬರೋ ಹಾಲನ್ನು ನಿಮಗೆ ಏನು ಮಾಡ್ತಾಯಿದ್ವಿ? ಕುಡಿತಾ ಇದ್ದೀರಾ ಇಲ್ವಾ? ಹಾಲು ಕುಡಿದ್ರೆ ಸಾಲದು ಅಂತ ಕಾನ್ಸಂಟ್ರೇಟ್ ಮಾಡಿ ಪನ್ನೀರು ಟಿಕ್ಕಾ ತಿನ್ನಿಸೋ ತನಕ ಬಂದಿದ್ದಾರೆ. ಯಾಕೆ? we are producing the highest amount of milk on this planet which there should not have been milk. ಯಾಕಂದರೆ ಹಸುಗಳು ಒಂದು ಕರು ಹಾಕಿದ್ರೆ 6 ತಿಂಗಳಿಂದ 8 ತಿಂಗಳು 1.5 ಲೀಟರು 2 ಲೀಟ್ರು ಹಾಲು ಕೊಡ್ತಾ ಇದ್ದಿದ್ದು ಈಗ ಇಡೀ ವರ್ಷ ಹಾಲು ಕೊಡೋಂಗೆ ಮಾಡಿದ್ದು, ಅದ್ರ ಜೊತೆಗೆ ಬೆರೆಸಿ ನೀವು ಕುಡಿತಾ ಇರೋದು ಈ ಗೊಬ್ಬರ ಹಾಕಿ ಪೆಸ್ಟಿಸೈಡ್ಸ್ ಹಾಕಿ ತಿನ್ನಿಸ್ತಾ ಇರೋ ವಿಷಕ್ಕಿಂತ 10 ಪಟ್ಟು ಹೆಚ್ಚು ನಿಮ್ಮ ಹಾರ್ಮೋನ್ಗಳನ್ನು ಇಂಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದು. ಸೊ ಮೊದಲನೇ ಹಂತದಲ್ಲಿ ಅದನ್ನು ಗ್ರೀನ್ ರೆವಲ್ಯೂಷನ್ ಅಂದಿದ್ದಾರೆ, 2ನೇ ಹಂತದ್ದನ್ನು ವೈಟ್ ರೆವಲ್ಯೂಷನ್ ಅಂದಿದ್ದಾರೆ. ನದಿ ಉದಕವ ನದಿಗರ್ಪಿತ ಮಾಡಿ, ಬರಹೂವನ್ನು ಮರಗೇರಿಸಿ, ತಾಯಿನ ಕಟ್ಟಿ ಕರುವನ ಮರುಗಿಸಿ, ಮೊಲವಾಲನ್ನುನ ಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು. ಅರ್ಥ ಆಗಿದೆಯಾ ಇದು? ನದಿ ಉದಕವ ನದಿಗರ್ಪಿತ ಮಾಡಿ ಅಂದರೆ ನದಿಯಲ್ಲಿದ್ದ ನೀರನ್ನು ನದಿಯಾಗಿ ಹರಿಯಕ್ಕೆ ಬಿಡಿ. ಮರಹೂವನ್ನು ಮರಕ್ಕಿರಿಸಿ, ಮರ ಮೇಲೆ ಇದ್ದ ಹೂವನ್ನು ಮರ ಮೇಲೆ ಇರಲಿ. ಯಾಕೆ? ಕಾಯ ಆಗಬೇಕು, ಹಣ್ಣಾಗಬೇಕು, ಬೇರೆ ಹಕ್ಕಿ ಜಾನುವಾರುಗಳಿಗೆ ಊಟ ಆಗಬೇಕು, ಅಲ್ಲೇ ಇರಲಿ. ತಾಯಿನ ಮರುಗಿಸಿ ಕರುವನ ಕಟ್ಟಿ ಮೊಲವಾಲನ್ನುನ ಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು. ಟೊಣದೇ ಹೋಯಿತು ಅಂದರೆ ಏನರ್ಥ? ಬಾಯಿ ಹುಣ್ಣಾಗತ್ತೆ ಅಂತ ಒಂದು ಮಾಟದಲ್ಲಿ. ಯಾರು ಈ ವಚನ ಹೇಳಿದ್ದು? ಯಾವ ಶತಮಾನದಲ್ಲಿ? ನಾವೇನು ಮಾಡ್ತಾಯಿದ್ವಿ ಈಗ? ಆ ಹಾಲನ್ನು 1 ಲೀಟರ್ 2 ಲೀಟ್ರ್ ಬರೋ ಹಾಲನ್ನು ನೀನು ಕುಡಿಯೋದಕ್ಕಲ್ಲಪ್ಪ, ಅದು ಕರುಗೋಸ್ಕರ ತಾಯಿ ಗೋಮಾತೆ ಹಾಲು ಕೊಡ್ತಾ ಇರೋದು. ಆದರೆ ನಾವೇನು ಮಾಡ್ತಾಯಿದ್ದೀವಿ? ಯಾಕೆ? ಸ್ಟೆರಾಯ್ಡ್ ಕಂಪ್ನಿಯವರು
ಈ ಪ್ರಯೋಗಗಳನ್ನು ಮಾಡಿ ಇನ್ ದ ನೇಮ್ ಆಫ್ ಬಯೋಟೆಕ್ನಾಲಜಿ ದೇ ಸೆಡ್ ಕೌಸ್ ಮಿಲ್ಕ್ ಈಸ್ ಗುಡ್ ಫಾರ್ ಯು. ಯು ಡಿಂಟ್ ಆಸ್ಕ್ ಎ ಕ್ವಶನ್. ಇಷ್ಟು ಕೋಟಿ ಜನರಿಗೆ ಹಸು ಹಾಲನ್ನು ವ್ಯವಸ್ಥೆ ಮಾಡಿದ್ದು, ಆ ಹಾಲು ಸಹಜ ಅಂದ್ಕೊಂಡು ನೀವೆಲ್ಲರೂ ಕುಡಿತಾ ಇರೋದು ದೌರ್ಭಾಗ್ಯ. ಯಾಕಂದರೆ ಈ ಹಾಲು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ಮಾನವ ಜಾತಿಯಲ್ಲಿ ಹೆಣ್ಣುಮಕ್ಕಳು 16 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದು ಈಗ 8 ವರ್ಷಕ್ಕೆ 9 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರೆ. ಅದರ ಜೊತೆಗೆ ಫೈಬ್ರಾಯ್ಡ್ಸು, ಎಂಡೋಮೆಟ್ರಿಯಾಸಿಸ್ಸು, PCOD ಇಂಥ ಭಯಾನಕ ರೋಗಗಳು ಮಾನವ ಜಾತಿಯನ್ನು ಯುವತಿಗಳಲ್ಲಿ ಕಾಡ್ತಾ ಇರೋದು 100ಕ್ಕೆ 100 ಪಾಲು ಸಹಜವಾಗಿ ಬಂದಿದೆಯೇನೋ ಅನ್ನೋ ಥರ ಈ ವಿಜ್ಞಾನಿಗಳು ಈ ಮಾತುಗಳನ್ನು ಆಡದೆ ಅದು ನಿಮ್ಮ ಕರ್ಮ ಈ ಥರ ಅಂತ ಹೇಳಿ ಮುಟ್ಟು ಆಗುವಿಕೆ, ಅಂಡಾಣುಗಳಲ್ಲಿ ಗುಳ್ಳೆಗಳು, PCOD ಈ ಕಾಯಿಲೆಗಳು ಅಸಹಜವಾಗಿ ಬಂದಿದ್ದ ಕಾಯಿಲೆಗಳು ಅಂತ ಈ ತಜ್ಞರು ಹೇಳದೇ ಇರೋದರಿಂದ ಗೈನಕಾಲಜಿ ಡಿಪಾರ್ಟ್ಮೆಂಟ್ಗಳು ಒಂದಾದ ಮೇಲೆ ಒಂದು, ಅಂದರೆ ಏನೂ ಇಲ್ಲದ ಕಡೆ ರೋಗವನ್ನು ಸೃಷ್ಟಿ ಮಾಡಿ ನಾವು ವಾಸಿ ಮಾಡ್ತೀವಿ ಅಂತ ಟ್ಯಾಬ್ಲೆಟನ್ನು ಕೊಡೋ ಒಂದು ಪರಂಪರೆಯನ್ನು ಕಳೆದ 100 ವರ್ಷದಿಂದ ಮಾನವ ಜಾತಿ ಕಂಡುಹಿಡಿದುಕೊಂಡಿದೆ. ಅಂದರೆ ಇದರ ಅರ್ಥ ಏನು? ಈ ಕಡೆಯಿಂದ ನೋಡಿದರೆ ನೀವು ಹಾಲನ್ನು ಕುಡಿಯೋದು ನಾಳೆಯಿಂದ ನಿಲ್ಲಿಸಿದರೆ ಬರೋ 6 ತಿಂಗಳಲ್ಲಿ ನಿಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಮಾಯ ಆಗತ್ತೆ ಅಂತ. ಆಯ್ತಪ್ಪ, ಹೆಣ್ಮಕ್ಳ ಮೇಲೆ ಈ ಥರ ಮಾತಾಡಿದೆಯಾ, ಗಂಡು ಮಕ್ಕಳಿಗೇನಾಗಿದೆ? ವೀರ್ಯ ಕಣಗಳು ಮಾಯ ಆಗಿದೆ. 120 ಮಿಲಿಯನ್ ಕೌಂಟಲ್ಲಿ ಇದ್ದಬೇಕಾಗಿದ್ದ ವೀರ್ಯ ಕಣಗಳು ಈಗ 25 ಮಿಲಿಯನ್ಗೆ ಬಂದಿದೆ. ಆ ಹಸುಗಳಿಗೆ ಬಳಸ್ತಾ ಇರ್ತಕ್ಕಂಥ IVF ಮಾನವ ಜಾತಿಗೆ ಬಳಸೋಕ್ಕೆ ಶುರು ಮಾಡಿದ್ದಾರೆ ಈ ತಜ್ಞರು. ಆದರೂ ಮಕ್ಕಳು ಹುಟ್ಟುತ್ತಾ ಇಲ್ಲ. ಎಷ್ಟು ಮಟ್ಟಕ್ಕೆ ಅಂದರೆ ಜಪಾನಲ್ಲಿ ಈಗ ಮಕ್ಕಳು ಹುಟ್ಟೋದು ನಿಂತೋಗಿದೆ. 60, 70, 80 ಈ ವಯಸ್ಸಿದ್ದವರೇ ಅಲ್ಲಿ ಇರೋದು. ಸಣ್ಣ ಮಕ್ಕಳು ಹುಟ್ಟುತ್ತಾ ಇಲ್ಲ. ಅಂದರೆ 1000 ಜನ ಸಾತ್ರೆ 200 ಜನ ಹುಟ್ಟುತ್ತಾ ಇದ್ದಾರೆ. ಬರ್ತ್ ಫರ್ಟಿಲಿಟಿ ರೇಟ್ 2.2ಕ್ಕಿಂತ ಮೇಲೆ ಇದ್ದರೆ ಬರೋ 30 ವರ್ಷದಲ್ಲಿ ಮಕ್ಕಳು ಯುವಕರು ಇದ್ದಿರ್ತಾರೆ. ಇಲ್ಲ ಅಂದರೆ ದೇಶವೇ ಮಾಯ ಆಗತ್ತೆ. ಆ ರೀತಿ ಯುರೋಪಲ್ಲಿ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಜನರು ಹುಟ್ಟುತ್ತಾ ಇಲ್ಲ. ಜರ್ಮನಿ, ದೇರ್ ಆರ್ ನೋ ಜರ್ಮನ್ಸ್ ಬಾರ್ನ್. ಇಟಲಿ, ದೇರ್ ಆರ್ ನೋ ಇಟಾಲಿಯನ್ಸ್ ಬಾರ್ನ್. ಯಾಕೆ? ಕಳೆದ 100 ವರ್ಷದಲ್ಲಿ ಈ ಆಹಾರ ಪದಾರ್ಥಗಳನ್ನು ಬದಲಾವಣೆ ಮಾಡಿಕೊಂಡು ಅಸಹಜವಾಗಿದ್ದ ಇಂಡಸ್ಟ್ರಿಯಲ್ ಫುಡ್ಡನ್ನು ತಿಂತಾ ಇರೋದರಿಂದ ಈ ದೇಶಗಳು ಮುಂದೆ ಬರೋ ಪೀಳಿಗೆಗಳಿಗೆ ಹುಟ್ಟಿಸ್ಕೊಳ್ಳೋಕ್ಕಾಗದೇ ಇರೋದರಿಂದ ಗೊಂದಲ ಸೃಷ್ಟಿಯಾಗಿದೆ. ಈಗ ನಮ್ಮ ಅದೃಷ್ಟಕ್ಕೆ ನಾವು ಈ ಇಂಡಸ್ಟ್ರಿಯಲ್ ಫುಡ್ಡನ್ನು ಕಳೆದ 100 ವರ್ಷದಲ್ಲಿ ನಿಧಾನವಾಗಿ ಅಳವಡಿಸ್ಕೊಂಡು ಬರ್ತಾಯಿದ್ದೀವಿ. 2000 ಇಸ್ವಿಯಿಂದ ನಾವು ಇಡೀ ಪ್ರಪಂಚದ ರೀತಿಯಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ದೇಶದಲ್ಲಿ ನಾವು ನಮ್ಮ ಮಣ್ಣನ್ನು, ನಮ್ಮ ನೀರನ್ನು ಬಳಸಿ ಬೆಳೀತಾ ಇರೋದು ಈ ಕಾರ್ಪೊರೇಟ್ ಫುಡ್ ಐಟಮ್ಸ್ ಬಿಟ್ಟು ನಮ್ಮ ಆಹಾರ ಅಲ್ಲ. ಅಂದರೆ ಈಗ ನಿಮ್ಮ ವಯಸ್ಸು ಹತ್ರ 18, 20 ಆ ರೇಂಜಲ್ಲಿದೆ. ಅಂದರೆ ನಿಮಗೆ 80 ವರ್ಷ ಹಿಂದೆ ಯಾರು ಏನು ತಿಂತಾ ಇದ್ರು ಅನ್ನೋದು ಗೊತ್ತೇ ಇಲ್ಲ, ಗೊತ್ತೂ ಆಗೋದಿಲ್ಲ. ಯಾಕಂದರೆ ಈ ವಿಷಯಗಳನ್ನು ಯಾವ ದೇಶದಲ್ಲೂ ಯಾವ ತಜ್ಞರು, ಯಾವ ಸೈಂಟಿಸ್ಟ್ಗಳು ಮಾತಾಡ್ತಾ ಇಲ್ಲ, ಬರಿತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಅಂದರೆ 100 ವರ್ಷ ಹಿಂದಕ್ಕೆ ಹೋದರೆ ಇಡೀ ಪ್ರಪಂಚದಲ್ಲಿ ಭತ್ತದ ಅಕ್ಕಿ, ಗೋಧಿ ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಅದು ಎಲ್ಲಿ ಬೆಳೀತವೆ? C3 ಗ್ರಾಸಸ್ ಅಂತಾರೆ. ಅಂದರೆ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಅಂದರೆ ಇಂಗಾಲಾಮ್ಲವನ್ನು ಹೀರಿಕೊಂಡು ಪತ್ರ ಹರಿತು ಗ್ಲೂಕೋಸ್ ತಯಾರು ಮಾಡುವ ವಿಧಾನ 2 ಥರ ಇದೆ. ಒಂದು C3 ಫೋಟೋಸಿಂಥಸಿಸ್, ಇನ್ನೊಂದು C4 ಫೋಟೋಸಿಂಥಸಿಸ್ ಅಂತ. ಅಂದರೆ ಪೈರುವಿಕ್ ಆ್ಯಸಿಡಿಂದ ಶುರು ಮಾಡಿಸಿ ಗ್ಲೂಕೋಸನ್ನು ರೆಡಿ ಮಾಡಿ ಧಾನ್ಯವನ್ನು ತಯಾರು ಮಾಡೋ ಹುಲ್ಲುಗಳು ಭತ್ತದ ಅಕ್ಕಿ, ಗೋಧಿ.
ಈ ಕಡೆ ಇಡೀ ಮಾನವ ಜಾತಿ ಎಲ್ಲಂದರೆ ಅಲ್ಲಿ 10 ಡಿಗ್ರೀಸಿಂದ 50 ಡಿಗ್ರಿ ತನಕ ಎಲ್ಲ ಕಡೆ ಬೆಳೆಯತಕ್ಕಂಥ ಹುಲ್ಲು ಜಾತಿ C4 ಗ್ರಾಸಸ್ ಅಂತಾರೆ. ಈಗ ಅಲ್ಲಿ ಕಾಣಿಸ್ತಾ ಇದೆಯಾ ಹುಲ್ಲು, ತೆನೆಗಳು ಗಾಳಿಯಲ್ಲಿ ಹಿಂಗೆ ಹಾರಾಡ್ತಾ ಇವೆ, ಅದು C4 ಗ್ರಾಸ್ ನಿಮ್ಮ ಕಾಂಪೌಂಡ್ ಹತ್ರ. ಅದರ ಧಾನ್ಯ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಕ್ಷುದ್ರ ಧಾನ್ಯ ಅಂತಾರೆ. ಇನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಮಿಲಿಮೀಟರ್ ಸೈಜು, ಮಿಲ್ಲಿ 1/1000, 1/1000 ಮಿಲ್ಲಿ ಅಂತಾರೆ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ, MILLE. ಅಂದರೆ ಮಿಲಿಮೀಟರ್ಗೆ ಆಸುಪಾಸಿನಲ್ಲಿ ಧಾನ್ಯದ ಪ್ರಮಾಣ ಇದ್ದ ಎಲ್ಲ ಹುಲ್ಲುಗಳನ್ನು ಸೇರಿಸಿ ಇಂಗ್ಲೀಷಲ್ಲಿ ಮಿಲ್ಲೆಟ್ಸ್ ಅಂತ ಕರೆದಿದ್ದಾರೆ. ಮೋರ್ ದೆನ್ 240 ವೆರೈಟೀಸ್ ಆಫ್ ಮಿಲ್ಲೆಟ್ಸನ್ನು ಮಾನವ ಜಾತಿ ಆಯಾ ಜಾಗಗಳಲ್ಲಿ ಬೆಳೀತಕ್ಕಂಥ C4 ಗ್ರಾಸಸ್ಸಿಂದ ಪಡೆದು ಊಟ ಮಾಡ್ತಾಯಿದ್ರು. ಅಂದರೆ ಇಂಗ್ಲೆಂಡಲ್ಲೂ ಕಾಂಬ್ ಮಿಲ್ಲೆಟ್ ಅಂತ ಊಟ ಮಾಡ್ತಾಯಿದ್ರು, ಅಮೆರಿಕಾದಲ್ಲಿ ಬ್ರೌನ್ ಟಾಪ್ ಮಿಲ್ಲೆಟ್ಟು, ಜಾನ್ಸನ್ ಗ್ರಾಸ್ ಮಿಲ್ಲೆಟ್ಟು ಅಂತ ಊಟ ಮಾಡ್ತಾಯಿದ್ರು, ಆಫ್ರಿಕಾದಲ್ಲಿ ಲಿಟಿಲ್ ಮಿಲ್ಲೆಟ್ಟು, ಟೆಫು, ಫೋನಿ ಮಿಲ್ಲೆಟ್ ಅಂತ ಬೇರೆ ಧಾನ್ಯಗಳನ್ನು. ನಮ್ಮ ದೇಶದಲ್ಲಿ ಅದೃಷ್ಟಕ್ಕೆ ಆರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು, ಬರಗು, ರಾಗಿ, ಜೋಳ, ಸಜ್ಜೆ ಈ ಥರ ಮೋರ್ ದ್ಯಾನ್ 20 ಗ್ರೈನ್ಸನ್ನು ನಮ್ಮ ಊಟಕ್ಕೆ ಬಳಸ್ತಾ ಇದ್ದಿದ್ದ ದೇಶ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಒಂದೇ. ಅಂಥ ಅದ್ಭುತವಾದ ವೈವಿಧ್ಯಮಯ ಧಾನ್ಯಗಳನ್ನು ಬಳಸ್ತಾ ಇರತಕ್ಕಂಥ ದೇಶದಲ್ಲಿ ಈಗ ಬರೀ ಅಕ್ಕಿ ಗೋಧಿ ಊಟವಾಗಿ ಬಳಸ್ತಾ ಇರೋದು ಅತಿ ಭಯಾನಕವಾದ ಅವೈಜ್ಞಾನಿಕವಾದ ವಿಷಯ ಅಂತ ಯಾವ ತಜ್ಞರು ಹೇಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಗವರ್ನಮೆಂಟ್ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಆರ್ ಆಲ್ ಸ್ಪಾನ್ಸರ್ಡ್ ಬೈ ಫರ್ಟಿಲೈಸರ್ ಕಂಪನೀಸ್ ಆ್ಯಂಡ್ ಪೆಸ್ಟಿಸೈಡ್ ಕಂಪನೀಸ್. ಜಸ್ಟ್ ಲೈಕ್ ಡಾಕ್ಟರ್ಸ್ ನಿಮಗೆ ನನಗೆ BP ಬಂದಿದೆ ಅಂದರೆ ಟ್ಯಾಬ್ಲೆಟ್ ತಗೋ ಅಂತ ಕೊಡ್ತಾರೆ. ಎಷ್ಟು ದಿವಸ ಡಾಕ್ಟ್ರೇ ಅಂದರೆ ಹುಚ್ಚ, ಲೈಫ್ ಲಾಂಗ್ ತಗೋ ಅಂತಾರೆ. ಥೈರಾಯ್ಡ್ ಬಂದಿದೆ ಅಂತ ನೀವು ಹತ್ರ ಹೋದರೆ ಟ್ಯಾಬ್ಲೆಟ್ ತಗೊಮ್ಮ 25 mcg. ಎಷ್ಟು ದಿವಸ? ಲೈಫ್ ಲಾಂಗ್ ಅಲ್ಲ, 3 ವರ್ಷ ಆದಮೇಲೆ 50 mcg, ಇನ್ನೊಂದು 3 ವರ್ಷ ಆದಮೇಲೆ 75 mcg, ಇನ್ನೊಂದು 5 ವರ್ಷ ಆದಮೇಲೆ 100 mcg. ಅಂದರೆ ಒಂದು ಸತಿ ನೀವು ಟ್ಯಾಬ್ಲೆಟ್ ಸಾಗೋಕ್ಕೆ ಶುರು ಮಾಡಿದರೆ ನಿಮಗೆ ಆ ರೋಗ ವಾಸಿ ಆಗೋದಿಲ್ಲ. ಯಾಕೆ ಬಂತು ಈ ರೋಗ? ರಿಸರ್ಚ್ ಮಾಡ್ತಾನೇ ಇದ್ದಾರೆ. ಕಳೆದ 75 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದಾರೆ. ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ ಬದಲಾವಣೆಗಳಾಗ್ತಾ ಇವೆ. ನಿನಗೆ BP ಬಂದಿದೆ, ರಕ್ತ ಮಂದ ಆಗಿರೋದ್ರಿಂದ BP ಬಂದಿದೆ. BP ಅಂದರೆ ಏನು? ನಿಮ್ಮ ಹೃದಯ ಇಷ್ಟಿದೆ, ಪಂಪ್ ಮಾಡಿದರೆ ರಕ್ತ ಇಡೀ ದೇಹದಲ್ಲಿದ್ದ ರಕ್ತನಾಳಗಳಲ್ಲಿ ಹರಡಬೇಕು, ವಾಪಸ್ ಮತ್ತೆ ಬರಬೇಕು. ಅದಕ್ಕೆ ಒಂದಿಷ್ಟು ಪ್ರೆಷರನ್ನು ಅದು ಬಳಸಬೇಕು. ಈಗ ರಕ್ತ ಮಂದ ಆಗಿದರೆ ಆ ಪ್ರೆಷರು ಹೆಚ್ಚಾಗುತ್ತೆ. BP ಬ್ಲಡ್ ಪ್ರೆಷರ್ ಹೆಚ್ಚಾಗಿದೆ. ಯಾಕೆ ಹೆಚ್ಚಾಗಿದೆ? ನಿಮ್ಮ ರಕ್ತ ಮಂದ ಆಗಿದೆ. ನಿಮ್ಮ ರಕ್ತವನ್ನು ಮಂದ ಯಾರು ಮಾಡ್ತಾ ಇರೋದು? ಯಾರು ಮಾಡ್ತಾ ಇರೋದು? ನೀವು ತಿಂತಾ ಇರೋ ಏನು ತಿಂತಾ ಇದ್ದೀರಾ? ಭತ್ತದ ಅಕ್ಕಿ, ಗೋಧಿ. ಅಂದರೆ ಭತ್ತದ ಅಕ್ಕಿ ಗೋಧಿಯಲ್ಲಿ ನಿಮ್ಮ ರಕ್ತವನ್ನು ತಿಳಿಯಾಗಿಡೋದಕ್ಕೆ ಬೇಕಾಗಿದ್ದ ಅಂಶಗಳು ಇಲ್ಲ, ಅಷ್ಟೇ ತಾನೇ? ವೆರಿ ಸಿಂಪಲ್. ಅಂದರೆ ನಿಮಗೆ BP ಬಂದಿದೆ ಅಂದರೆ ನೀವು ಮಾಡಬೇಕಾಗಿದ್ದೇನು? ನಿಮ್ಮ ರಕ್ತ ತಿಳಿಯಾಗಿ ಹಿಡ್ಕೊಳ್ಳೋದಕ್ಕೆ ಬೇಕಾಗಿದ್ದ ಊಟವನ್ನು ಮಾಡಿದರೆ ನಿಮಗೆ BP ಬರೋದಿಲ್ಲ. ಬಂದಿದ್ದರೂ ವಾಸಿ ಆಗಬೇಕು, ಅಷ್ಟೇ ತಾನೇ? ಸಿಂಪಲ್ ಲಾಜಿಕ್ ಅಲ್ವಾ? ಸೊ ನಾನೇನು ಮಾಡಿದೆ, 35 ವರ್ಷ ಹಿಂದೆ ಈ ಥರ ಯೋಚನೆ ಮಾಡಿ, ನಮ್ಮ ಹಿರಿಯರು ಏನು ತಿಂತಾಯಿದ್ರು? ಆವಾಗ BP ಇರಲಿಲ್ವಲ್ಲ. ಯೋಚನೆ ಮಾಡಿದಾಗ ತಿಂತಾ ಇದ್ದಿದ್ದು ಆರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು, ಬರಗು, ರಾಗಿ, ಜೋಳ, ಸಜ್ಜೆ ಈ ರೀತಿ ಆ ಹುಲ್ಲು ಜಾತಿ C4 ಗ್ರಾಸಸ್. ಆ ಊಟವನ್ನು ತಿನ್ನಕ್ಕೆ ಶುರು ಮಾಡಿದರೆ 3 ವಾರದಲ್ಲಿ BP ಕಮ್ಮಿ ಆಗೋಕ್ಕೆ ಶುರುವಾಯಿತು. ಅಂದರೆ ಆ ಹುಲ್ಲುಗೂ ಭತ್ತದ ಹುಲ್ಲುಗೂ ವ್ಯತ್ಯಾಸ ಇಷ್ಟೇ. ನೀರು ಕೊಟ್ಟರೆ ಅದು ಇಳುವರಿ ಜಾಸ್ತಿ ಆಯಿತು, ಫರ್ಟಿಲೈಸರ್ ಕೊಟ್ಟರೆ ಇಳುವರಿ ಜಾಸ್ತಿ ಆಯಿತು. ಅದು ಇದಕ್ಕೂ ಮಾಡಿಕೊಡೋಣ ಅಂತ ನೋಡಿದ್ರೆ ನೀ ಏನಾದರೂ ಕೊಡು, ನೀರಾದರೂ ಕೊಡು, ಗೊಬ್ಬರ ಆದರೂ ಕೊಡು, ನಾನು ಮಾಡೋದು ಇಷ್ಟೇ, 8 ಕ್ವಿಂಟಲ್ಗಿಂತ ಜಾಸ್ತಿ ಕೊಡಲ್ಲ, ಹೋಗು.
10 ಡಿಗ್ರಿಯಲ್ಲಿ ಆದರೂ ಬೆಳಿತೀನಿ, 20 ಡಿಗ್ರಿಯಲ್ಲಿ ಆದರೂ ಬೆಳಿತೀನಿ, 50 ಡಿಗ್ರಿಯಲ್ಲಿ ಬೆಳಿತೀನಿ. ನೀವು ನೀರು ಕೊಟ್ಟರೂ ಬೆಳಿತೀನಿ, ನೀರು ಕೊಡದೇ ಇದ್ದರೂ ಬೆಳಿತೀನಿ. ಯಾಕಂದರೆ ಪರ್ಯಾವರಣದಲ್ಲಿದ್ದ ಹ್ಯುಮಿಡಿಟಿ, ತೇವಾಂಶವನ್ನು ಹೀರಿಕೊಂಡು ಬೆಳೀತಾ ಇವೆ ಅವು. ಅಂದರೆ ಯೂನಿವರ್ಸಲ್ ಫುಡ್ಡಾಗಿ, ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಇದ್ದರೂ, ಮಳೆ ಬಂದರೂ ಬರದೇ ಇದ್ದರೂ ಊಟವನ್ನು ಸುಭದ್ರವಾಗಿ ಕೊಡ್ತಕ್ಕಂಥ ಏಕೈಕ ಹುಲ್ಲುಗಳು ಈ C4 ಗ್ರಾಸಸ್. ಅಂಥ ಊಟವನ್ನು ನಮ್ಮ ತಟ್ಟೆಗಳಿಂದ ತೆಗೆದು, ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸರ್ ಪ್ಲೀಸ್ ಯು ಟಾಕ್ ಲೇಟರ್. ಅಂಥ ಅದ್ಭುತವಾದ ಆಹಾರವನ್ನು ನಮ್ಮ ತಟ್ಟೆಗೆ ಬರಬೇಕಾಗಿದ್ದನ್ನು ತಡೆದಿದ್ದ್ಯಾರು? ಈ ಕಾರ್ಪೊರೇಟ್ ಮಾಯಾಜಾಲ. ಗೊಬ್ಬರವನ್ನು ಮಾರಾಟ ಮಾಡಿಕೊಳ್ಳೋದಕ್ಕೆ ನಮ್ಮ ಊಟವನ್ನು ಬದಲಾವಣೆ ಮಾಡಿದ್ದಾರೆ. ಸಹಜವಾಗಿ ನಾವು ನಮ್ಮಷ್ಟಿಗೆ ನಾವು 4 ಮಳೆ ಬಂದರೆ ಬೆಳ್ಕೊಂಡು ತಿಂತಾ ಇದ್ದ ಧಾನ್ಯಗಳನ್ನು ಕಣ್ಮರೆ ಮಾಡಿದ್ದಾರೆ. ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ, ವಾಪಸ್ ನಾವು ನಮ್ಮ ಧಾನ್ಯವನ್ನು ಊಟ ಮಾಡಿದರೆ ಗ್ಯಾರಂಟಿ ನಿಮಗೆ ಈ ರೋಗಗಳು ಬರೋದಿಲ್ಲ. ನಿಮ್ಮ ಮಕ್ಕಳಿಗೆ ಹುಟ್ಟೋದಕ್ಕೆ IVF ಬೇಕಾಗಿಲ್ಲ. ರಕ್ತ ತಿಳಿಯಾಗಿದ್ದಾಗ ನಿಮ್ಮ ವೀರ್ಯ ಕಣಗಳು, ನಿಮ್ಮ ಅಂಡಾಣುಗಳು ಆರೋಗ್ಯಕ್ಕೆ ಮರಳಿ ಬರುತ್ತವೆ. ರಕ್ತ ತಿಳಿಯಾಗಿದ್ದಾಗ ನಿಮ್ಮ ಹಾರ್ಮೋನುಗಳು ಇಂಬ್ಯಾಲೆನ್ಸನ್ನು ಸರಿ ಮಾಡಿಕೊಳ್ಳುತ್ತವೆ. ಇಂಥ ಸರಳವಾಗಿದ್ದ ವಿಷಯವನ್ನು ಈ ತಜ್ಞರು ಮಾನವ ಜಾತಿಗೆ ಹೇಳದೆ ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟ್ಲು ಕೊಡೋ ಒಂದು ದೊಡ್ಡ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಅಲೋಪತಿ ಸಿಸ್ಟಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಈಗ ರೋಗ ಬಂದರೆ ನೀನು ಎಲ್ಲಿಗೆ ಹೋಗ್ತೀಯಾ? ಏನು ಸಿಗುತ್ತೆ? ಆರೋಗ್ಯ ಸಿಕ್ಕಿದೆಯಾ? ಎಲ್ಲಿ ಕಲ್ಕೊಂಡಿದೆಯಾ ಆರೋಗ್ಯ? ಅಡುಗೆ ಮನೆಯಲ್ಲಿ ಕಲ್ಕೊಂಡಿದ್ದೀರಾ? ಎಲ್ಲಿ ಹುಡುಕ್ತಾ ಇದೆಯಾ? ಏನು ಸಿಗ್ತಾ ಇದೆ? ಅನಾರೋಗ್ಯ ಸಿಗ್ತಾ ಇದೆ. ಸೊ ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ನಾವು ಎಲ್ಲಿಗೆ ಹೋಗಬೇಕು ಆರೋಗ್ಯಕ್ಕೆ? ಅಡುಗೆ ಮನೆಗೆ ಹೋಗಬೇಕು. ಅಡುಗೆ ಮನೆಗೆ ಹೋಗಿ ಅದ್ಭುತವಾದ ಧಾನ್ಯಗಳನ್ನು ಊಟ ಮಾಡಿದರೆ ನಿಮಗೆ ರೋಗ ಇರೋದಿಲ್ಲ, ಗ್ಯಾರಂಟಿ. ಇದು ಕನ್ಫ್ಯೂಸ್ ಆಗಬೇಡ. ಕಾಂಗ್ರೆಸ್ಸು BJP ಗ್ಯಾರಂಟಿಗಳಲ್ಲ ಇವು. ಇದು ದೇವರು ಕೊಟ್ಟಿರೋ ಗ್ಯಾರಂಟಿ. ಈ ರೀತಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ರಕ್ತವನ್ನು ತಿಳಿಯಾಗಿ ಇಟ್ಟುಕೊಳ್ಳೋದಕ್ಕೆ ಬೇಕಾಗಿದ್ದ ವ್ಯವಸ್ಥೆ ಈ ಧಾನ್ಯಗಳಲ್ಲಿ ದೇವರು ಸಂಕ್ಲಿಷ್ಟವಾಗಿ ಪಿಷ್ಟ ಪದಾರ್ಥವನ್ನು ನಾರಿನ ಅಂಶದಿಂದ ಜೋಡಣೆ ಮಾಡಿ ರೆಡಿ ಮಾಡಿದ್ದಾರೆ. ನವಣೆಯಲ್ಲಿ 8%, ಕೊರ್ಲೆಯಲ್ಲಿ 12.5%, ಊದಲಲ್ಲಿ 10%, ಸಾಮೆಯಲ್ಲಿ 9.8%, ಆರ್ಕದಲ್ಲಿ 9% ನಾರು ಅಂಶವನ್ನು ಈ ಪಿಷ್ಟ ಪದಾರ್ಥದ ಜೊತೆಗೆ, ಪಿಷ್ಟ ಪದಾರ್ಥ ಅಂದರೆ ಕಾರ್ಬೋಹೈಡ್ರೇಟ್ ಜೊತೆಗೆ ಜೋಡಣೆ ಮಾಡಿರೋದರಿಂದ ನೀವು ಈ ಊಟ ಮಾಡಿದಾಗ, ಈ ಮುದ್ದೆ ತಿಂದಾಗ, ಈ ರೊಟ್ಟಿ ತಿಂದಾಗ, ಈ ಕಿಚಡಿ ತಿಂದಾಗ, ಈ ನವಣೆ ಅನ್ನ ತಿಂದಾಗ ನಿಮಗೇನಾಗತ್ತೆ? ರಕ್ತಕ್ಕೆ ಗ್ಲೂಕೋಸು ದಿಢೀರಂತ ನೆರೆ ಥರ ಬರೋದಿಲ್ಲ. ಹಿಡಿದು ಎಷ್ಟು ಬೇಕು, ನೀನು 1 ಗಂಟೆ ನಡೆದಿದೆಯಾ, 5 ಗ್ರಾಮ್ ಗ್ಲೂಕೋಸ್ ಖರ್ಚು ಮಾಡಿದೆಯಾ, 5 ಗ್ರಾಮ್ ಕೊಡ್ತೀನಿ ತಗೋ. ಅಂದರೆ ನೀನು ಕೆಲಸ ಮಾಡಿದ್ರೆ ಶಕ್ತಿ ಬೇಕು, ಆವಾಗ ಗ್ಲೂಕೋಸ್ ಬೇಕು. ನಾನು ಗ್ಲೂಕೋಸ್ ಅಷ್ಟೇ ಕೊಡೋದು, ಜಾಸ್ತಿ ಕೊಡೋಲ್ಲ. ಸೊ ಕೆಲಸ ಮಾಡು ತಗೋ, ಎಷ್ಟಾದರೂ ಕೆಲಸ ಮಾಡು, ನಾನು ಕೊಡ್ತಾ ಇರ್ತೀನಿ. ಆದರೆ ದಿಢೀರಂತ ನಿನಗೆ ರಕ್ತದಲ್ಲಿ ಗ್ಲೂಕೋಸ್ ಹಾಕಿಬಿಟ್ರೆ ರಕ್ತ ಮಂದ ಆಗುತ್ತೆ. ರಕ್ತ ಮಂದ ಆದರೆ BP ಮಾಡೋಕ್ಕೆ ನೀವು ಪೂರಕವಾಗಿದೆಯಾ ಅಂತ. ಸೊ BP ಬಂತು, ನಿಮ್ಮ ಕ್ಲೋಮಾ ಗ್ರಂಥಿ ಅಂದರೆ ಅದೇ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡದೆ ಶುಗರ್ ಬರುತ್ತೆ. ಅಂದರೆ ಹೆಚ್ಚಾಗಿರೋ ಗ್ಲೂಕೋಸು ನಿಮ್ಮ ರಕ್ತ ಕಣಗಳ ಮೇಲೆ ಕೂತ್ಕೊಂಡು HbA1c ಆಗುತ್ತೆ. ಡಯಾಬಿಟಿಸ್ ಬಂತು, ಬಾ ತಗೋ ಔಷಧಿ. ಇನ್ನೂ ಒಂದಿಷ್ಟು ದಿವಸ ಆದಮೇಲೆ ಇನ್ಸುಲಿನ್ ಪೂರ್ತಿ ಹಾಳಾಗಿದೆ, ನಿನ್ನ ಪ್ಯಾಂಕ್ರಿಯಾಸ್ ಏನೂ ಮಾಡ್ತಾಯಿಲ್ಲ, ಮೇದುಜೀರಕ ರಂಗ ಏನು ಕೆಲಸ ಮಾಡ್ತಾಯಿಲ್ಲ, ಇನ್ಸುಲಿನ್ ತಗೋ, ನಾವೇ ರೆಡಿ ಮಾಡಿದ್ವಿ. ಆ ಇನ್ಸುಲಿನ್ ತಗೊಳ್ಳೋಕೆ ಶುರು ಮಾಡಿದ ಮೇಲೆ ಅದು ಪ್ರೋಟೀನ್ ಹಾರ್ಮೋನು. ನಿಮ್ಮ ಕಿಡ್ನಿ ಅದನ್ನು ಇದು ನಂದ ಬೇರೆದಾ ಇದ್ದಕ್ಕಿದ್ದಂಗೆ ಗೊತ್ತಿಡಿದಾಗ ಅದರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಮೆತ್ತಿಗೆ ಆಟೋ ಇಮ್ಯೂನ್ ಡಿಸೀಸಸ್ಸು ಬರುತ್ತೆ. ಸೊ ಶುಗರ್ ಬಂದರೆ ಒಂದಾದ ಮೇಲೆ ಒಂದು ಈ ವ್ಯವಸ್ಥೆಯಿಂದ
ಬೇರೆ ರೋಗಗಳನ್ನು ಕೈ ಬೀಚಿ ಬಾ 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 ಅಂತ ಕರಿತಾ ಇದೆಯಾ. ಕೊನೆಗೆ ಕಾಲು ಕಟ್ ಮಾಡಬೇಕು, ಗ್ಯಾಂಗ್ರೀನ್ ಆಗಿದೆ, ಕಣ್ಣು ಹೋಯಿತು, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ರೀನಲ್ ಪ್ರಾಬ್ಲಮ್, ಡಯಾಬಿಟಿಕ್ ಜಾಯಿಂಟ್ಸ್ ಪ್ರಾಬ್ಲಮ್, ಇದೆಲ್ಲ ಹೆಸರು ಮೇಲೆ ಹೆಸರು, ಒಂದು ಟ್ಯಾಬ್ಲೆಟು, ಇನ್ನೊಂದು ಟ್ಯಾಬ್ಲೆಟು, ಇನ್ನೊಂದು ಟ್ಯಾಬ್ಲೆಟು, ಇನ್ನೊಂದು ಟ್ಯಾಬ್ಲೆಟ್. ಇದು ವಿಜ್ಞಾನ. ನಮಗೆ ನಿಜವಾದ ವಿಜ್ಞಾನ ಯಾವುದು? ರಕ್ತವನ್ನು ತಿಳಿಯಾಗಿಟ್ಕೊಳ್ಳೋದು. ಏನು ಮಾಡಿದರೆ ರಕ್ತ ತಿಳಿಯತ್ತೆ? ನಿಮ್ಮ ರಕ್ತಕ್ಕೆ ಗ್ಲೂಕೋಸು ನೆರೆತೆರೆ ಬರತಂಗೆ ನೋಡ್ಕೋಬೇಕು. ನೋಡ್ಕೋತೀಯಾ? ಯಾರು ನೋಡ್ತಾರೆ? ನಿಮ್ಮ ನವಣೆ, ನಿಮ್ಮ ಅರ್ಕ, ನಿಮ್ಮ ಊದಲು. ತಿಂತೀರಾ? ಅವೆಲ್ಲ ಯಾರು ತಿಂತಾರೆ ಸರ್? 300 ರೂಪಾಯಿ kg. ನಮ್ಮ ಗೌರ್ಮೆಂಟು, ನಮ್ಮ ಧಾನ್ಯಗಳು 4 ಮಳೆ ಬರೋದು, ಅದರ ಮೇಲೆ GST ಹಾಕ್ತಾಯಿದ್ದೀವಿ. ಅಕ್ಕಿ ಗೋಧಿಗೆ ಏನು ಕೊಡ್ತಾಯಿದ್ದೀವಿ? ಸಬ್ಸಿಡಿ ಕೊಡ್ತಾಯಿದ್ದೀವಿ. ಸೊ ನೀವೆಲ್ಲರೂ ಅಪ್ಪಪ್ಪ ಅದೆಲ್ಲ ಯಾರು ತಿಂತಾರೆ, ಅಷ್ಟು ಕಾಸ್ಟ್ಲಿ ಅಂತ. ಆಲ್ರೆಡಿ 3000 ರೂಪೀಸ್ ಕಟ್ಟಿದ್ರೆ ಆ ಕಾಸ್ಟ್ ಗೊತ್ತಾಗ್ತಾ ಇಲ್ಲ. ಇದೇ ಕಾರ್ಪೊರೇಟ್ ಮಾಯಾಜಾಲ ಅಂತ ಹೇಳೋದು. ನಾನು ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಹೆಂಗೆ ಕಣ್ಣಿಗೆ ಮಸಿ ಹಚ್ತಾ ಇದ್ದಾರೆ ಅಂತ ನೋಡ್ರಿ. ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ಆಲ್ ಆರ್ ಇನ್ವಾಲ್ವ್ಡ್. ನೋ ಒನ್ ಈಸ್ ಸ್ಪೇರಿಂಗ್ ಯು. ಕೊನೆಗೆ ಆಗಿದ್ದೇನು? ಮಕ್ಕಳು ಹುಟ್ಟದೇ ಇರೋಂಗೆ IVF ಸೆಂಟರ್ಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ನಿಮ್ಮ ಆರೋಗ್ಯ, ಈಗ ನೀವು ಮದುವೆ ಮಾಡ್ಕೋತೀರಾ, ಈಗ ಇನ್ನೂ ಮದುವೆ ಆಗಿಲ್ವಲ್ಲ ನಿಮಗೆ, ಮದುವೆ ಮಾಡ್ಕೋತೀರಾ, ಮಕ್ಕಳು ಹುಟ್ಟತಾ ಇಲ್ಲ ಅಂತ ಇಬ್ಬರು ಆಸ್ಪತ್ರೆಗೆ ಹೋದರೆ ಬನ್ನಿ IVF ಮಾಡ್ತೀವಿ, ಸ್ಟೆರಾಯ್ಡ್ಸು, ಇದೇ ಕೆಲಸ. ಅಂದರೆ ನಿಮಗೆ ಆ ಗತಿ ಬರಬಾರ್ದು ಅಂದರೆ ನಾಳೆನೇ ಎಚ್ಚರ ಹತ್ಕೊಳ್ಳಿ. ಅಕ್ಕಿ ಗೋಧಿ ತಿನ್ನೋದನ್ನು ನಾಳೆನೇ ನಿಲ್ಲಿಸಿ. ಒಂದೇ ದಿವಸದಲ್ಲಿ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಶುಗರ್ ಸ್ಪೈಕ್ ಅಂತಾರೆ ಇದನ್ನು. ನೀವು ಅಕ್ಕಿ ಗೋಧಿ ತಿಂದಾಗ ರಕ್ತದಲ್ಲಿ 50 ಗ್ರಾಮು ಶುಗರ್ ಬಂದ್ಬಿಡುತ್ತೆ. ನಿಮಗೆ ಬೇಕಾಗಿದ್ದೆಷ್ಟು? 5 ಗ್ರಾಮ್, 5 ಗ್ರಾಮ್. ನೀವು 3 ಹೊತ್ತು ಅಕ್ಕಿ ಗೋಧಿ ತಿಂದರೆ ಒಟ್ಟಾರೆ ನಿಮಗೆ ಪ್ರತಿ ದಿವಸ 150 ಗ್ರಾಮ್ ಶುಗರ್ ಬಂದಿದೆ. ಸೊ ಇಷ್ಟು ಶುಗರ್ನ ಏನು ಮಾಡೋದಪ್ಪ ನಾನು? 5 ಗ್ರಾಮ್ ರಕ್ತದಲ್ಲಿದ್ದರೆ ನಾನು 1/4 ಗಂಟೆ ನಡೆದರೆ ಅದು ಖರ್ಚಾಗತ್ತೆ. ಈಗ 150 ಗ್ರಾಮ್ ಹಾಕಿದೆಯಾ, ಎಷ್ಟು ಗಂಟೆ ನಡಿಬೇಕು? 29 ಅವರ್ಸ್ ನಡಿಬೇಕು ದಿವಸ. ಎಷ್ಟು ಗಂಟೆ ಇದೆ ದಿವಸಕ್ಕೆ? 1 ನಿಮಿಷ ಆಮೇಲೆ ಮಾಡ್ತೀನಿ. ಹಾಂ, ಹೋಗಲಿ, 1 ಗಂಟೆ ಆದರೂ ನಡೀತಾ ಇದ್ದೀರಾ? ಅಂದರೆ ನಿಮ್ಮ ದೇಹದ ಮೇಲೆ ಬೀಳ್ತಾ ಇರೋ ಮಾಂಸ, ಆ ಕೆಜಿಗಳು ಕೊಬ್ಬು ಎಲ್ಲಿಂದ ಬರ್ತಾ ಇದೆ? ಅಕ್ಕಿ ಗೋಧಿಯಿಂದ ಬರ್ತಾ ಇದೆ. ಯಾವ ಡಾಕ್ಟ್ರ್ ಆದರೂ ನಿಮಗೆ ಅಕ್ಕಿ ಗೋಧಿ ನಿಲ್ಲಿಸಿ ಅಂತ ಹೇಳ್ತಾರೆ? ಊಬಕಾಯ 80 kg 90 kg, ಹೋಗು ಜಿಮ್ಮಿಗೆ ಹೋಗು, ಓಡಾಡು, ಇದು ಎಷ್ಟು ಮಾಡಿದ್ರು ಏನು? 1/4 ಗಂಟೆ ನಡೆದರೆ 5 ಗ್ರಾಮ್ ಖರ್ಚಾಗಿರೋದು. ನೀವು ಹಾಕಿರೋದು 150 ಗ್ರಾಮು. ಇಡೀ ದಿವಸ ಓಡಾಡಿದ್ರು ನಿಮಗೆ ಇನ್ನೂ ನೆಗೆಟಿವಲ್ಲೇ ಇರ್ತೀಯ. ಅಂದರೆ ನೀವು ಮಾಡಬೇಕಾಗಿದ್ದೇನು? ಊಟ ಬದಲಾವಣೆ ಮಾಡೋದು. ನವಣೆ ಅಕ್ಕಿ ಹೊಟ್ಟೆ ತುಂಬ ತಿನ್ನೋ, ಅದು ಗ್ಲೂಕೋಸನ್ನು ನಿಮ್ಮ ರಕ್ತಕ್ಕೆ ಬಿಡೋದಿಲ್ಲ. ಎಷ್ಟು ಅಡ್ಡಾಡ್ತೀಯೋ ಅಷ್ಟು, ಆಮೇಲೆ ಮಿಕ್ಕಿದ್ದನ್ನು ಆ ನಾರು ಹೊರಗಡೆ ಬಿಸಾಕುತ್ತೆ. ಇದು ವ್ಯತ್ಯಾಸ ಅಷ್ಟೇ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಈಗ ನಮ್ಮ ಹತ್ರ ನಾನು ಯಾರು ಅಂತ ನಿಮ್ಗೆ ಹೇಳಲಿಲ್ವಲ್ಲ ಸರಿಯಾಗಿ. ನಾನು ಡಾಕ್ಟರ್ ಖಾದರ್ ಅಂತ, ಮೈಸೂರಲ್ಲಿ ಒಂದು ಕ್ಲಿನಿಕ್ ಇದೆ. ನನ್ನ ಮಗಳು ಡಾಕ್ಟರ್ ಸರಳಾ ಅಂತ. ಅಲ್ಲಿ ನಮಗೆ ಕನಿಷ್ಠ ಅಂದರೆ ದಿವಸ 100 ಜನ ಬರ್ತಾರೆ. ಕ್ಯಾನ್ಸರು, ಟೈಪ್ 1 ಡಯಾಬಿಟೀಸು, BP, ಥೈರಾಯ್ಡು ಇಂಥವ್ರನ್ನೆಲ್ಲ ಕೂರಿಸಿ ಕ್ಲಾಸ್ ಮಾಡಿ ಅವ್ರಿಗೆ ನವಣೆ ಅಕ್ಕಿ, ಇಡ್ಲಿ, ಸಾಮೆ ಅಕ್ಕಿ, ಪಾಯಸ ಈ ಥರದ್ದೆಲ್ಲ ಪರಿಚಯ ಮಾಡಿ ಕಳಿಸ್ತೀವಿ. ಅವ್ರ ಮನೆಗೆ ಹೋಗಿ ಅಕ್ಕಿ, ಗೋಧಿ ಇವನ್ನೆಲ್ಲ ಬಿಟ್ಟು ಈ ಧಾನ್ಯಗಳನ್ನು ಊಟ ಮಾಡಿದರೆ 6 ತಿಂಗಳಲ್ಲಿ BP ಮಾಯ. ನೋ ಪ್ರಾಬ್ಲಮ್ ಅಟ್ ಆಲ್. ಟ್ಯಾಬ್ಲೆಟ್ ಬೇಕಾಗಿಲ್ಲ. ಥೈರಾಯ್ಡು ತಗೊಳ್ತಾ ಇರೋ ಟ್ಯಾಬ್ಲೆಟ್ 6 ತಿಂಗಳಲ್ಲಿ ಬಿಸಾಕ್ತಾರೆ. ಆರಾಮಾಗಿ ಅಡ್ಡಾಡ್ಕೊಂಡಿದ್ದಾರೆ. ಮದುವೆ ಆಗಿದೆ, ಮಕ್ಕಳು ಹುಟ್ಟುತ್ತಾ ಇಲ್ಲ. ಈ ಊಟ ಮಾಡಿ ಆರೋಗ್ಯಕರವಾಗಿ ಮಕ್ಕಳು ಹುಡ್ತಾರೆ. 40 ವರ್ಷ ಆಯ್ತು ಸರ್, IVF ಮಾಡಿದ್ವಿ ಅಮೆರಿಕಾಯಿಂದ. ನಮಗೇನೂ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾಡೋದು.
ಒಂದು ಪ್ರೋಟೋಕಾಲ್ ಅಂತಿದೆ. ಈ ಊಟ ಮಾಡು, ಈ ಧಾನ್ಯ ತಿನ್ನು, ಈ ಕಷಾಯ ಕುಡಿ ಅಂತ ಒಂದು ಪಟ್ಟಿ ಮಾಡಿದ್ದೀವಿ. ಅದನ್ನು ಕಳಿಸ್ಕೊಟ್ರೆ ಅವರು ಊಟ ಮಾಡೋಕ್ಕೆ ಶುರು ಮಾಡಿ 6 ತಿಂಗಳಿಗೆ ಸಾರ್ ನಾನು ಗರ್ಭವತಿ ಆದೆ, ಆರಾಮಾಗಿದೆ, ಮಗು ಹುಟ್ಟಿದ್ದಾಳೆ, ಒಳ್ಳೆ ಮಗು, ಆರೋಗ್ಯಕರವಾಗಿ. ಹಾಂ, ಈಗ ನಾನು ಹೇಳಿದ್ದು ಈ 5 ಧಾನ್ಯಗಳ 5, ಇಲ್ಲಿ 4 ತಂದಿದ್ದಾರೆ, ಒಂದು ಮಿಸ್ಸಿಂಗು, ಊದಲು ಮಿಸ್ಸಿಂಗು. ಇದು ಕನ್ನಡದಲ್ಲಿ ನವಣೆ ಅಂತಾರೆ, ತೆಲುಗಲ್ಲಿ ಕೊರ್ರಲು ಅಂತಾರೆ. ಇದು ಯೆಲ್ಲೋ, ಲೈಟ್ ಯೆಲ್ಲೋ ಕಲರ್ ಇರುತ್ತೆ. ಇದರಲ್ಲಿ 8% ನಾರು ಇರುತ್ತೆ. ಅಷ್ಟೇ ಅಲ್ಲ, ನೀವು ನವಣೆ ತಿಂದಾಗ ನಿಮ್ಮ ಲಂಗ್ಸ್ ಮತ್ತು ನರಗಳು ಶುದ್ಧ ಆಗ್ತವೆ. ಅಂದರೆ ಅಲ್ಲಿ ಸೇರಿಕೊಂಡಿರೋ ಕೊಳಕಲನ್ನೆಲ್ಲ 6 ವಾರದಲ್ಲಿ ತೆಗೆದುಬಿಡುತ್ತೆ ಇದರ ನಾರು. ಸೊ ನಾರು ಶುಗರನ್ನು ಕಂಟ್ರೋಲ್ ಮಾಡೋದು, ರಕ್ತಕ್ಕೆ ಹೋಗದೇ ಇರೋಂಗೆ. ಅದರ ಮೇಲೆ ಅದೇ ನಾರು ನಿಮ್ಮ ನರನಾಡುಗಳಲ್ಲಿ ಮೇಲೆ ಶುದ್ಧ ಆಗಬೇಕಾಗಿದ್ದ ಕೆಲಸವನ್ನು ಮಾಡಿಕೊಡುತ್ತೆ. ಇದೇ ನಾರು ನಿಮ್ಮ ಸೆಲಿಯಕ್ ರೀಜನ್, ಅಂದರೆ ಸಣ್ಣ ಕರಳು ದೊಡ್ಡ ಕರಳು ಪ್ರಾಂತದಲ್ಲಿ ಬೇಕಾಗಿದ್ದ ಸೂಕ್ಷ್ಮ ಜೀವಿಗಳನ್ನು ಬೆಳೆಸುತ್ತೆ. ಆ ಸೂಕ್ಷ್ಮ ಜೀವಿಗಳು ಯಾರಿಗೂ ಗೊತ್ತಿಲ್ಲದ ರೋಗಗಳನ್ನೆಲ್ಲ ವಾಸಿ ಮಾಡಿಕೊಡ್ತವೆ. ಅಂದರೆ 24x7 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು ನಿಮ್ಮ ಹೊಟ್ಟೆಯಲ್ಲಿ ರೆಡಿ ಮಾಡೋದು ಏನಿದೆ, ನವಣೆ. ಇದು ಕೊರ್ಲೆ ಅಂತಾರೆ, ಲೈಟ್ ಗ್ರೀನಿಶ್ ಟಿಂಜ್ ಇರುತ್ತೆ. ಇದರಲ್ಲಿ 12.5% ನಾರಿದೆ. ಬಾಯಿಯಿಂದ ಗುದದ್ವಾರ ತನಕ ಇದ್ದ ಎಲ್ಲ ಅಂಗಾಂಗಗಳನ್ನು ಶುದ್ಧ ಮಾಡೋ ಅದ್ಭುತವಾದ ಗುಣ ಈ ನಾರಿನಲ್ಲಿದೆ. ಅಷ್ಟೇ ಅಲ್ಲದೆ 12.5% ನಿಮಗೆ ಯಾವ ರಕ್ತ ಮಂದ, ಎಷ್ಟು ಮಂದ ಆಗಿದ್ರೂ ರಕ್ತ ತಿಳಿಯಾಗತ್ತೆ. ಅಂದರೆ ಬುದ್ಧಿಮಾಂದ್ಯ, ದಿಕ್ಕು ತೋಚ್ತಾ ಇಲ್ಲ, ಎಲ್ಲಿದ್ದೀನಿ ನಾನು, ನನ್ನ ಮನೆಯಲ್ಲೇ ನಾನು ಎಲ್ಲಿದ್ದೀನಿ, ಅಂದರೆ ಬ್ರೈನಲ್ಲಿರೋ ಈ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಈ ಕೊರ್ಲೆ ಮತ್ತು ನವಣೆ ಅಂಶಗಳು, ಆ ನಾರು. ಈ ರೀತಿ ನಾನು ಕಳೆದ 35 ವರ್ಷದಿಂದ ಎಲ್ಲ ಧಾನ್ಯಗಳನ್ನು ಈ ರೋಗಿಗಳಿಗೆ ಕೊಟ್ಟು ಯಾವುದು ಯಾವ ಆಯಾಮದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಕಂಡುಹಿಡಿದಿದ್ದೀವಿ. ಅದನ್ನು ಒಂದು ಸಣ್ಣ ಪುಸ್ತಕ ಮಾಡಿದ್ವಿ. ಆ್ಯಕ್ಚುಲಿ ನಾವು ಪ್ರೊಜೆಕ್ಟರ್ ಇದ್ದಿದ್ದರೆ ತೋರಿಸ್ತಾ ಇದ್ವಿ ಅವೆಲ್ಲನೂ, ಬಟ್ ಐ ವಿಲ್ ಲೀವ್ ಇಟ್ ವಿತ್ ಯುವರ್ ಮ್ಯಾನೇಜ್ಮೆಂಟ್. ಆ ಸ್ಕ್ಯಾನ್ ನೀವು ಪ್ರಿಂಟ್ ಮಾಡಿ ಇಲ್ಲಿ ಹಾಕಿ ಸರ್. ಯು ಕ್ಯಾನ್ ಜಸ್ಟ್ ಸ್ಕ್ಯಾನ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ಮಿಲೆಟ್ಸ್, ನ್ಯೂಟ್ರಿಷನಲ್ ವ್ಯಾಲ್ಯೂಸ್. ಇಡೀ ಪ್ರಪಂಚದಲ್ಲಿ ಮಾನವ ಜಾತಿಗೆ ಬೇಕಾಗಿದ್ದ ಎಲ್ಲ ನ್ಯೂಟ್ರಿಷನ್ನು ಈ 5 ಧಾನ್ಯಗಳಲ್ಲಿ ದೇವರಿಟ್ಟಿದ್ದಾರೆ. ಅಂದರೆ ನೀವು ಈ 5 ಧಾನ್ಯಗಳನ್ನು ತಿಂತಾ ಇದ್ದರೆ ನಿಮಗೆ ಇನ್ನು ಯಾವ ನ್ಯೂಟ್ರಿಷನು ಬೇಕಾಗಿಲ್ಲ, ಯಾವ ಪ್ರೋಟೀನು ಬೇಕಾಗಿಲ್ಲ, ಯಾವ ಆ್ಯಸಿಡ್ಸು ಬೇಕಾಗಿಲ್ಲ. ಎವ್ರಿಥಿಂಗ್ ದಟ್ ಯು ನೀಡ್ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಇಟ್ ಇನ್ ದಿಸ್ 5 grains. ಇಲ್ಲಿ ಆರ್ಕ ಅಂತ ಇದೆ, ಇದು ನಿಮ್ಮ ಬೋನ್ ಮ್ಯಾರೋ ಮತ್ತು ಬ್ಲಡ್ಡನ್ನು ಶುದ್ಧ ಮಾಡುತ್ತೆ. ಲಿಟಲ್ ಪಿಂಕಿಶ್ ಕಲರ್ ಇರುತ್ತೆ ಇದು. ಇದು ಸಾಮ ಅಂತ ಇದೆ, ಆ್ಯಶ್ ಕಲರ್. ಇದು ನಿಮ್ಮ ವೀರ್ಯ ಕಣಗಳು ಮಾಯ ಆಗಿದ್ದರೆ 6 ತಿಂಗಳಲ್ಲಿ ವಾಪಸ್ ರೆಡಿ ಮಾಡುತ್ತೆ. ನಿಮ್ಮ ಅಂಡಾಣುಗಳು, ಎಂಡೋಮೆಟ್ರಿಯಾಸಿಸ್ಸು, PCOD 6 ತಿಂಗಳಲ್ಲಿ ನಿಮಗೆ ಶುದ್ಧತೆಯನ್ನು ಮತ್ತು ಆರೋಗ್ಯವನ್ನು ತಂದುಕೊಡುತ್ತೆ ಇದರಲ್ಲಿದ್ದ ನಾರಿನ ಅಂಶ. ಅಂದರೆ ಸಾಮಯಕ್ಕೆ ನಿಮ್ಮ ರೀಜನರೇಟಿವ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ಸೊ ಈ ಪ್ರಯೋಗಗಳನ್ನೆಲ್ಲ ನಾವು ಕಳೆದ 30 ವರ್ಷದಿಂದ ನಮ್ಮ ಕ್ಲಿನಿಕ್ಕಲ್ಲಿ ಮಾಡಿ, ಅಂದರೆ ವಾಸಿ ಮಾಡಿದ ಮೇಲೆ ಆ ಪುಸ್ತಕಗಳನ್ನು ಬರೆದಿದ್ದೀವಿ. ಆ ಕಾಪೀಸ್ ನೀವು ಡೌನ್ಲೋಡ್ ಮಾಡ್ಕೋಬೋದು, PDF-ಗಳಿದೆ. ಒಂದು ಸ್ಕ್ಯಾನು QR ಕೋಡ್ ಹಾಕಿ ಮಾಡಿದ್ದೀವಿ. ಯು ಕ್ಯಾನ್ ಆಲ್ ಹ್ಯಾವ್ ಇಟ್. ನೋ ಕಾಪಿ ರೈಟ್, ನೋ ಕಾಪಿ ಲೆಫ್ಟ್, ಫ್ರೀಲಿ ಡೌನ್ಲೋಡಬಲ್. ಒಂದು ಪೈಸಾ ಕೊಡಬೇಕಾಗಿಲ್ಲ ನೀವು. ಇನ್ನೊಂದು ಅಕ್ಕಿ ಊದಲು ಅಂತ ತಂದಿಲ್ಲ, ಅದು ಇರಲ್ಲ ಇಲ್ಲಿ. ಊದಲು ನಿಮ್ಮ ಯಕೃತ್ತು, ಪ್ಲೀಹ, ಮೂತ್ರಪಿಂಡಗಳು, ಈ ಸಾಫ್ಟ್ ಮೃದು ಅಂಗಗಳನ್ನು ಶುದ್ಧ ಮಾಡುತ್ತೆ. ಸೊ ಈ 5 ಧಾನ್ಯಗಳು ನೀವು ಸತತವಾಗಿ ಬದಲಾವಣೆ ಮಾಡಿಕೊಂಡು ತಿಂತಾಯಿದ್ರೆ ನಿಮಗೆ ರೋಗ ಬರಲ್ಲ, ಗ್ಯಾರಂಟಿ. ನಾನು ಈಗ ಇನ್ನೊಂದು 4 ತಿಂಗಳಾದರೆ 70. ಒಂದು ಸತಿ ಡಾಕ್ಟ್ರ್ ಹತ್ರ ಹೋಗಿಲ್ಲ, ಒಂದು ಪೈಸಾ ಇಲ್ಲಿ ತನಕ ಖರ್ಚು ಮಾಡಿಲ್ಲ ಇಡೀ ಲೈಫ್. ನನಗೆ ಪ್ರಜ್ಞೆ ಬಂದ ಮೇಲೆ ಗಟ್ಟಿ ಕೊಟ್ರೆ ಚಪ್ಪಾಳೆ.
ಅಂದರೆ ನಿಮ್ಮ ತಲೆಯಲ್ಲಿ ಈ ವಿಷಯ ಬರಬೇಕು. ನನಗೆ 70 ವರ್ಷ ಆದಾಗ ಡಾಕ್ಟರ್ ಖದರ್ ಥರ ಮಾತಾಡೋಕ್ಕಾಗತ್ತಾ? ಆಗತ್ತೆ ಅನ್ನೋರು ಕೈ ಎತ್ರಿ ನೋಡೋಣ. Everyone on this planet can be like Dr. Khadar. Only if you change your food. ಈಗ ನೀವು ಕೈ ಎತ್ತಿಲ್ಲ ಅಂದರೆ ನೀವು ಮಿಲ್ಲೆಟ್ ತಿನ್ನೋದಕ್ಕೆ ರೆಡಿ ಆಗ್ತಾ ಇಲ್ಲ ಅಂತ ಅಷ್ಟೇ. ಓಕೆ, ನೀವು ಈಗ ರೆಡಿ ಇಲ್ಲದೆ ಇರ್ಬೋದು, ಯಾಕಂದರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಈ ಬದಲಾವಣೆಗಳಿಗೆ ರೆಡಿ ಆಗದೇ ಇರ್ಬೋದು. ಆದರೆ ಇವತ್ತಿಂದ ಈ ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಶುರು ಮಾಡಿ. ನೀವೇ ಮಂಥನ ಮಾಡ್ಕೊಳ್ಳಿ. ಬಿಫೋರ್ ಈವನ್ ಯು ಟಾಕ್ ಟು ಅದರ್ಸ್. ಡೂ ಐ ವಾಂಟ್ ಟು ಗೋ ಟು ಹಾಸ್ಪಿಟಲ್ಸ್ ಆ್ಯಂಡ್ ಸ್ಪೆಂಡ್ ಮನಿ ಆ್ಯಂಡ್ ರನ್ ಅರೌಂಡ್ ಹಾಸ್ಪಿಟಲ್ಸ್, ಆರ್ ಡೂ ಐ ವಾಂಟ್ ಟು ಲಿವ್ ವಿದೌಟ್ ಗೋಯಿಂಗ್ ಟು ಎ ಡಾಕ್ಟರ್? ಈ ಒಂದು ಪ್ರಶ್ನೆ ಕೇಳಿಸ್ಕೊಳ್ಳಿ ನಿಮ್ಮಲ್ಲಿ ನೀವೇ. ಯಾವಾಗ ನೀವು ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂತ ತೀರ್ಮಾನ ಮಾಡ್ತೀರೋ, ನೀವೇನು ಕೆಲಸ ಮಾಡಬೇಕಾಗಿಲ್ಲ. ಡಾಕ್ಟರ್ ಖಾದರ್ ಕೆಲಸ ಮಾಡಿ ಎಲ್ಲ ಫ್ರೀಯಾಗಿ ಕೊಡೋಕ್ಕೆ ರೆಡಿ ಇದ್ದಾರೆ. ಜಸ್ಟ್ ಫಾಲೋ ದ ಫುಡ್ ಪ್ಯಾಟರ್ನ್ಸ್. ಇಷ್ಟು ಮಾಡಿದರೆ ಸಾಕು. ಈ ವಿಷಯಗಳನ್ನು ತಿಳಿಸೋದಕ್ಕೆ ಅಂತ ನಾನು ಆಲ್ಮೋಸ್ಟ್ ಈಗಾಗಲೇ 6,000 ಕಾಲೇಜ್ಗಳಲ್ಲಿ ಹೋಗಿರ್ತೇನೆ. ನನ್ನ ಅದೃಷ್ಟ, ನನಗೆ ಆಲ್ಮೋಸ್ಟ್ 1,000 ಜನ ಮಕ್ಕಳು ಸಿಕ್ಕಿದ್ದೀರಾ. ಟುಡೇ ಈಸ್ ಮೈ ಲಕ್ಕಿ ಡೇ ಸರ್, ಆ್ಯಂಡ್ ಐ ಥ್ಯಾಂಕ್ ಯು. ನಿಮ್ಮ ಅಫ್ಕೋರ್ಸ್ ಐ ಶುಡ್ ಥ್ಯಾಂಕ್ ವಿಶಾಲಾ ಮೇಡಮ್ ಈಸ್ ದ ಒನ್ ಹೂ ಮೇಡ್ ದಿಸ್ ಹ್ಯಾಪನ್. ಮಾಯಾ ಆಗಿದ್ದಾರೆ ಅವರು, ಎಲ್ಲೋ ಹೋಗಿದ್ದಾರೆ. ಈಗ 1,000 ಜನ ಮಕ್ಕಳಿಗೆ ಹೇಳಿದ್ದೀನಿ ಅಂದರೆ ಕನಿಷ್ಠ 100 ಜನ ಆದರೂ ಬರೋ 10 ವರ್ಷದಲ್ಲಿ ಬದಲಾವಣೆಗಳು ಹಾಕ್ಕೊಂಡ್ರೆ ನಮ್ಮ ಭಾರತ ದೇಶ ಪೂರ್ತಿ ರೋಗ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ನನಗೆ ಖುಷಿಯಾಗತ್ತೆ. ಇನ್ಫ್ಯಾಕ್ಟ್ ಒಂದು 40 ವರ್ಷ ನಾವು ಹಿಂದೆ ಬಿದ್ದಿದ್ದೀವಿ ಬೇರೆ ದೇಶಗಳಿಗಿಂತ. ಅದಕ್ಕೆ ನಮ್ಮ ದೇಶದಲ್ಲಿ ಈಗ 45 ಕೋಟಿ ಯುವಕರಿದ್ದಾರೆ. ಬೇರೆ ದೇಶಗಳಲ್ಲಿ ನೋ ಯೂತ್ ಅಟ್ ಆಲ್, ಝೀರೋ ಆಲ್ಮೋಸ್ಟ್. ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಈ ಇಂಡಸ್ಟ್ರಿಯಲ್ ಫುಡ್ ತಿನ್ನೋದಕ್ಕೆ ಲೇಟ್ ಆಗಿದ್ದಕ್ಕೆ ಇನ್ನೂ ಅಲ್ಪ ಸ್ವಲ್ಪ ಬುದ್ಧಿ ಇದ್ದ ಮಕ್ಕಳು ಇದ್ದಾರೆ. ಇಲ್ಲ ಅಂದರೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾಯಿದ್ರು. ಈಗ ಆ ಟ್ರೆಂಡ್ ಶುರು ಆಗಿದೆ ನಮ್ಮ ದೇಶದಲ್ಲಿ. ಯಾಕೆ ನೀವೆಲ್ಲರೂ ಪನ್ನೀರ್ ಟಿಕ್ಕಿ, KFC, ಪಿಜ್ಜಾ, ಬರ್ಗರು ಇದು ತಿಂದೇ ಅಮೆರಿಕಾದಲ್ಲಿ ಅಲ್ಲೆಲ್ಲ ಈ ಗೊಂದಲಗಳಾಗಿರೋದು. ಪಾರ್ಕಿನ್ಸನ್ಸು, ಆಲ್ಝೈಮರ್ಸು, ಈ ರೋಗಗಳು, ಭಯಾನಕ ಮಹಮ್ಮಾರಿ ರೋಗಗಳೆಲ್ಲ ಹರಡ್ತಾ ಇರೋದು ನಮ್ಮ ಊಟದಿಂದನೇ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ. ಸೊ ನಿಮ್ಮ ಊಟವನ್ನು ನೀವು ಅರಿತುಕೊಳ್ಳಿ. ಪ್ಲೀಸ್ ನೋ ಯುವರ್ ಫುಡ್. ವಾಟ್ ಆಮ್ ಐ ಈಟಿಂಗ್ ಅನ್ನುವ ಪ್ರಶ್ನೆ ಪ್ರತಿಯೊಂದು ತುತ್ತು ತೊಟ್ಟು ಬಾಯಿಗೆ ಹೋಗ್ತಾ ಇದ್ದಾಗ ಕೇಳಿಕೊಳ್ಳಿ. ಆ ಪ್ರಾಸೆಸ್ ಫುಡ್, ಆ ಕುರ್ಕೆ ಪುರ್ಕೆ ಏನೇನೋ ತಿಂತಾಯಿದ್ದೀರ ನೀವು, ಮಹಮ್ಮಾರಿ ರೋಗಗಳಿಗೆ ಮೂಲ ಅದು. ಅದರಲ್ಲಿದ್ದ ಕೆಮಿಕಲ್ಸು ನಿಮ್ಮ ನಿರ್ನಾಳ ಗ್ರಂಥಿ, ಎಂಡೋಕ್ರೈನ್ ಸಿಸ್ಟಮನ್ನು ಡೆಸ್ಟ್ರಾಯ್ ಮಾಡಿ ನಿಮಗೆ ರೆಸ್ಟ್ಲೆಸ್ನೆಸ್, ಮೆಂಟಲ್ ಇಲ್ನೆಸಸ್ ಈಗ ಸಣ್ಣ ಪುಟ್ಟ ಮಕ್ಕಳಿಗೆ ಕೂಡ ಬರ್ತಾ ಇವೆ. ಕೋಪ ಬರೋದು, ಕೈಯಲ್ಲಿರೋದು ಬಿಸಾಕೋದು, ಓಯ್ ಅಲ್ಲ, ಇದು ಹೋಗ್ತಾಯಿತ್ತು. ಇವೆಲ್ಲ ನಮ್ಮ ಊಟದಿಂದ, ನೀವು ಕುಡಿತಾ ಇರೋ ಪೆಪ್ಸಿ, ಕೋಕು, ಇಂಥವೆಲ್ಲ ಭಯಾನಕವಾದ ಕೆಮಿಕಲ್ಸಿಂದ ತಯಾರಾಗ್ತಾ ಇವೆ. ಸೊ ಶುದ್ಧವಾದ ನೀರು ನೋಡಿದ್ರೆ, ನಾನು ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ಅಲ್ಲಿಂದ ನೀರು ಕುಡಿಯೋದಿಲ್ಲ. ನನ್ನ ಕಾಪರ್ ಬಾಟಲ್ ನಾನು ಎಲ್ಲಿಗೆ ಹೋದರೂ ತೊಗೊಂಡೋಗ್ತೀನಿ. ಹಿಂದೆ ನಮ್ಮ ಸಾಧು ಸಂತರು ಕಮಂಡಲ ಒಂದು ತೊಗೊಂಡೋಗ್ತಾಯಿದ್ರು. ಇದರಲ್ಲಿ ನೀರು ಹಾಕಿದ್ರೆ 3 ಗಂಟೆಗೆ ವೈರಸ್ಸು, ಆರ್ಸನಿಕ್ಕು, ಮೆರ್ಕ್ಯುರಿ, ಎಂಥ ಭಯಂಕರವಾದ ಲೆಡ್ ಸಮೇತ ಕಾಪರ್ ಪ್ಲೇಟ್ ಮೇಲೆಗೆ ಬಂದು ಕುಳಿತುಕೊಳ್ತವೆ. ನೀರು ಶುದ್ಧ ಆಗುತ್ತೆ. ಅದು ಯಾಕಾಗತ್ತೆ? ಕಾಪರ್ ಇಸ್ ದ ಮೋಸ್ಟ್ ವೈಶಿಷ್ಟ್ಯವಾದ ಲೋಹ. ಅವು ಉಪರಿತಲದ ಮೇಲೆ 3D 4S ಎಲೆಕ್ಟ್ರಾನ್
ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರುತ್ತೆ. ಬಿಕಾಸ್ ದೇ ಆರ್ ಆಫ್ ವೆರಿ ಸಿಮಿಲರ್ ನೇಚರ್. ಆರ್ಬಿಟಲ್ ಟ್ರಾನ್ಸ್ಫರಿಂಗ್ ಆಗ್ತಾ ಇರುತ್ತೆ. ಅಂದರೆ ಕಾಪರ್ ಉಪರಿತಲದ ಮೇಲೆ ಎಲೆಕ್ಟ್ರಾನ್ಸು ಬುರ್ ಅಂತ ತಿರುಗ್ತಾ ಇರ್ತವೆ. ಸೊ ಯಾವುದಾದ್ರೂ ವೈರಸ್ಸು ಬ್ಯಾಕ್ಟೀರಿಯಾ ಬಂದರೆ ಅದರ ಚರ್ಮವನ್ನು ಛೇದಿಸಿಕೊಂಡು ವಿದಿನ್ 3 ಮಿನಿಟ್ಸ್ ಸಾಯಿಸ್ಬಿಡುತ್ತೆ. ಸೊ ನಿಮ್ಮ ನೀರು ಶುದ್ಧ ಆಗುತ್ತೆ. ಅದೇ ರೀತಿ ಆರ್ಸನಿಕ್, ಮೆರ್ಕ್ಯುರಿ, ದೊಡ್ಡ ದೊಡ್ಡ ಲೋಹಗಳು, ಪ್ಲಂಬಮ್, ಇವೆಲ್ಲನೂ ಈ ಎಲೆಕ್ಟ್ರಾನ್ ಮೂಮೆಂಟ್ಸಿಂದ ಬಂದು ಕಾಪರ್ಗೆ ಅಂಟಿಸ್ಕೊಳ್ತವೆ. ಇನ್ಫ್ಯಾಕ್ಟ್ ನಿಮ್ಮ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲ ಕಾಪರೇ, ಬಿಕಾಸ್ ಫ್ರೀ ಎಲೆಕ್ಟ್ರಾನ್ ಫ್ಲೋ ಇದೆ ಅದರಿಂದ. ಸೊ ನಿಮ್ಮ ನೀರು ಶುದ್ಧ ಮಾಡ್ಕೊಳ್ಳೋ ಒಂದೇ ಒಂದು ದಾರಿ, ಸಹಜವಾದ ದಾರಿ. ಇದು ನಾನು ಆಲ್ಮೋಸ್ಟ್ 15 ಇಯರ್ಸ್ ಆಗಿದೆ ಈ ಬಾಟಲ್. ನಾನು ಎಲ್ಲಿಗೋದ್ರೂ, ಅಮೆರಿಕಾಗೆ ಹೋದರೂ ಈ ಬಾಟಲ್ ತೊಗೊಂಡೋಗ್ತೀನಿ. ರಾತ್ರಿ ಮಲ್ಕೊಳ್ಳೋ ಮುಂಚೆ ಹುಣಸೆಹಣ್ಣು ನಾನೇ ತೊಗೊಂಡೋಗ್ತೀನಿ, ಇಂದಿಷ್ಟು ಸಣ್ಣ ನಿಂಬೆಹಣ್ಣು ಅಷ್ಟದು. ಅಫ್ಕೋರ್ಸ್ ನಿಂಬೆಹಣ್ಣು ಶುದ್ಧ ಮಾಡುತ್ತೆ. ಅಂದರೆ ಆ ಉಪರಿತಲ ಮೇಲೆ ಅಂಟುಕೊಂಡಿರೋ ಕಲ್ಮಶಗಳನ್ನೆಲ್ಲ ನಾವು ಹುಣಸೆಹಣ್ಣು ನೀರು ಅಥವಾ ನಿಂಬೆಹಣ್ಣು ನೀರು 1-2 ಗಂಟೆ 2 ತಾಸು ಇಟ್ಟು ಶೇಕ್ ಮಾಡಿದರೆ ಕ್ಲೀನ್ ಆಗುತ್ತೆ. ಸೊ ರಾತ್ರಿ ಕ್ಲೀನ್ ಮಾಡಿ ನೀರಿದ್ದಕ್ಕೆ ಹಾಕ್ಕೋತೀನಿ. ನಾನು 3-4 ದಿವಸ ಟೂರ್ ಹೋದರೆ ಇದೊಂದು ಬಾಟ್ಲು, ಇನ್ನೊಂದು ಸ್ಟೀಲ್ ಬಾಟ್ಲು ತೊಗೋತೀನಿ. ಇದರಲ್ಲಿ 3 ಗಂಟೆ ಆದಮೇಲೆ ಅದಕ್ಕೆ ಹಾಕ್ಕೋತೀನಿ, ಅದನ್ನು ಕುಡಿತಾ ಇರ್ತೀನಿ. ಮತ್ತೆ ಇದು ರೆಡಿ ಆಗುತ್ತೆ 3 ಗಂಟೆಯಲ್ಲಿ. ಸೊ ನಾನು ಇಲ್ಲಿ ತನಕ ಪ್ಲ್ಯಾಸ್ಟಿಕ್ ಬಾಟ್ಲಲ್ಲಿ ನೀರು ಕೊಂಡ್ಕೊಂಡಿದ್ದೇ ಇಲ್ಲ. ನಾರ್ಮಲಾಗಿ ಟ್ಯಾಪಲ್ಲಿ ಅಲ್ಲಿ ಇಲ್ಲಿ ಹಿಡ್ಕೊಂಡು ನೀರು ಕುಡಿತಾ ಇರ್ತೀನಿ. ಈ ಬಿಸ್ಲೇರಿ ಪುಸ್ಲೇರಿ ಇವೆಲ್ಲ ಮೋಸ. ನಿಮಗೆ 1 ಲೀಟರ್ ನೀರು ಕುಡಿತಾ ಇದ್ದೀರಾ ಅಂದರೆ 18 ಮೈಕ್ರೋಗ್ರಾಮು ನ್ಯಾನೋ ಪಾರ್ಟಿಕಲ್ಸು ನಿಮ್ಮ ರಕ್ತಕ್ಕೆ, ನಿಮ್ಮ ಬ್ರೈನಿಗೆ ಎಲ್ಲ ಕಡೆ ಸರಬರಾಜು ಮಾಡ್ತಾ ಇದ್ದೀರಾ ಅಂತ. ಅಷ್ಟೇ ಅಲ್ಲ, ನೀವು ಬಿಸಾಕಿದ್ದು ಆ ಬಾಟಲ್ಗಳು ಸಮುದ್ರದಲ್ಲಿ ಸೇರಿ more than 18 ವೆರೈಟೀಸ್ ಆಫ್ ಆಕ್ವಾ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಡಿಸಪಿಯರ್ಡ್ ಎವ್ರಿ ಇಯರ್. 18 ಜೀವ ವೈವಿಧ್ಯತೆ ನಾಶ ಮಾಡ್ತಾ ಬರ್ತಾ ಇವೆ ನೀವು ಕುಡಿತಾ ಇರೋ ಆ ಪ್ಲ್ಯಾಸ್ಟಿಕ್ ಬಾಟಲ್ಗಳು. ಕಂಪ್ನಿಗಳು ಪುಸ್ ಅಂತ ಮಾರಾಟ ಮಾಡ್ತವೆ. ನಮ್ಮದೇ ನೀರು ಬಾಟಲು ಅವರು ದುಡ್ಡು ಮಾಡ್ಕೋತಾ ಇದ್ದಾರೆ. ನಿಮಗೆ ರೋಗ ಬರ್ತಾ ಇದೆ, ಜೀವ ವೈವಿಧ್ಯತೆ ನಾಶ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲರೂ ನಾಳೆಯಿಂದ ಇದು ಎಲ್ಲರೂ ಮಾಡ್ಬೋದು. ಒಂದು ಕಾಪರ್ ಬಾಟಲ್ ತಗೊಳ್ಳಿ, ನೀರನ್ನು ನೀವೇ ತಗೊಂಡು ಕುಡೀರಿ. ಬಾಟಲ್ಗಳಲ್ಲಿ ಪ್ಲ್ಯಾಸ್ಟಿಕ್ ನೀರು, ಪ್ಲ್ಯಾಸ್ಟಿಕ್ಕಲ್ಲಿದ್ದ ಯಾವ ಆಹಾರ ಪದಾರ್ಥ ನಿಮಗೂ ಒಳ್ಳೆಯದಲ್ಲ. ಅದು ಮಿಲ್ಲೆಟ್ ಹಾಕಿ ಪ್ಲ್ಯಾಸ್ಟಿಕ್ಕಲ್ಲಿ ಕೊಟ್ಟರು ತಗೋಬೇಡಿ. ಅರ್ಥ ಆಗ್ತಾ ಇದೆಯಾ? ಆಗಿದೆಯಾ? ನೀವು ನಾಳೆನೇ ಬದಲಾವಣೆ ಆಗ್ತೀರಾ ಅಂತ ನಾನೇನು ಕನಸ್ಕಾಂತ ಇಲ್ಲ. ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ಯಾವಾಗಲೋ ಒಂದು ದಿವಸ ಬದಲಾವಣೆ ಆಗ್ತೀರಾ ಅನ್ನೋ ಆಸೆ ನಂದು. ಮಾಡ್ತೀರಾ? ಅದೇ ರೀತಿ ನಮ್ಮ ದೇಶದಲ್ಲಿ ಎದ್ದುಗಾಣದ್ದು ಎಣ್ಣೆ ಅಂತ ಇರೋದು. ಅಂದರೆ ಕುಸ್ಬೆ, ಕೊಬ್ಬರಿ, ಶೇಂಗಾ, ಎಳ್ಳು, ಹುಚ್ಚೆಳ್ಳು ಎದ್ದು ಸುತ್ತಲೂ ಓಡಾಡೋದ್ರಿಂದ ಗಾಣದಲ್ಲಿ ನಮಗೆ ಎಣ್ಣೆ ಬರೋದು. ಆ ಎಣ್ಣೆ ಕುಡಿಸಿ ಬುದ್ಧಿಮಾನ್ಯ ಮಕ್ಕಳು, ಮೆಂಟಲಿ ರಿಟಾರ್ಡೆಡ್ ಕಿಡ್ಸನ್ನು ವಾಸಿ ಮಾಡ್ಕೊಳ್ತಾ ಇದ್ವಿ. ಆದರೆ ನೀವೇನು ಕುಡಿತಾ ಇದ್ರಿ ಈಗ? 150 ರೂಪಾಯಿಗೆ ತೆಂಗಿನಕಾಯಿ ಎಣ್ಣೆ ಕೊಡ್ತಾರೆ, 180 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಕೊಡ್ತಾರೆ. 1 kg ಕಡಲೆಕಾಯಿ ಬೀಜ 80 ರೂಪಾಯಿ ಕೊಟ್ಟರು ಬರಲ್ಲ. 4 kg ಒತ್ತಿದ್ರೆ 1 ಲೀಟರ್ ಎಣ್ಣೆ ಸಿಗೋದು. ಆದರೆ ನಿಮಗೆ 200 ರೂಪಾಯಿಗೆ 1 ಲೀಟರ್ ಎಣ್ಣೆ ಕೊಡ್ತಾರೆ ಅಂದರೆ ನೀವು ಒಂದು ಪ್ರಶ್ನೆ ಕೇಳದೆ ಆ ಎಣ್ಣೆ ತೊಗೊಂಡು ಬರ್ತಾಯಿದ್ದೀರಾ. ಅದು ಎಲ್ಲಿಂದ ಬಂತು? ಡೀಸೆಲ್ ಇಂಡಸ್ಟ್ರಿ ರಿಫೈನ್ಡ್ ಆಯಿಲಿಂದ ಮಿಕ್ಕಿರೋ ಮಿನರಲ್ ಆಯಿಲನ್ನು ಫಿಲ್ ಮಾಡಿ ಕೊಡ್ತಾಯಿದ್ದಾರೆ. ಅದನ್ನು ಕುಡಿದಾಗ ನಿಮ್ಮ ಫ್ಯಾಟು, ನಿಮ್ಮ ಲಿವರು ಊತ ಬರುತ್ತೆ, ಫ್ಯಾಟಿ ಲಿವರ್ ಅಂತಾರೆ. ಈಗ ಆಲ್ಮೋಸ್ಟ್ ಇನ್ಫ್ಯಾಕ್ಟ್ ಇಲ್ಲಿ ಕೂತ್ಕೊಂಡಿರೋ 1000 ಜನನ ಟೆಸ್ಟ್ ಮಾಡಿದರೆ 30 to 50% ಫ್ಯಾಟಿ ಲಿವರ್ ಇರುತ್ತೆ. ಅಂದರೆ ನಮ್ಮ ನಿಜವಾದ ಎಣ್ಣೆ ಕುಡಿದಾಗ ನಿಮ್ಮ ಫ್ಯಾಟ್ ಅಂದರೆ